ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರಃ. ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಗುರವೇ ಸರ್ವಲೋಕಾನಾಂ ವಿಷಜೇ ಭವರೋಗಿನಾಂ ನಿಧಿಯೇ ಸರ್ವವಿದ್ಯಾನಾಂ ಶ್ರೀ ದಕ್ಷಿಣಾಮೂರ್ತಯೇ ನಮೋ ನಮಃ. ಜ್ಞಾನಾನಂದಮಯಂ ದೇವಂ ನಿರ್ಮಲಂ ಸ್ಫಟಿಕಾಕೃತಿಂ ಆಧಾರಂ ಸರ್ವವಿದ್ಯಾನಾಂ ಹಯಗ್ರೀವಮುಪಾಸ್ಮಹೇ. ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೆ ರಘುನಾಥಾಯ ನಾಥಾಯ ಸೀತಾಯ ಪತಯೇ ನಮಃ. ಜಗತಪಿತರಂ ವಂದೇ ಪಾರ್ವತಿ ಪರಮೇಶ್ವರೌ. ಪ್ರತಿನಿತ್ಯದ ಕಾರ್ಯಕ್ರಮದಂತೆ ಮೊದಲನೇದಾಗಿ ನನ್ನ ಅಜ್ಜಿ ತಾತರವರನ್ನು ಸಂಪೂರ್ಣವಾಗಿ ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಾ, ನನ್ನ ಗುರುಸ್ಥಾನದಲ್ಲಿರ್ತಕ್ಕಂಥ ನನ್ನ ತಂದೆಯವರಾಗಿರ್ತಕ್ಕಂಥ ಆನಂದ್ ಗುರುಜಿಯವರ ಪಾದರವಿಂದಗಳಿಗೆ ನಮನವನ್ನು ಮಾಡ್ತಾ, ಮತ್ತು ನನ್ನ ಮಾತೃಶ್ರೀಯವರನ್ನು ಕೂಡ ಸಂಪೂರ್ಣವಾಗಿ ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಾ, ಭಾನುವಾರ ತಿರುಮಲ ತಿರುಪತಿ ಶ್ರೀನಿವಾಸನನ್ನು, ಭಗವಂತ ಶ್ರೀ ವಿಷ್ಣು ಪರಮಾತ್ಮನನ್ನು, ಮಾರುತಿ ಪ್ರಸನ್ನ ಆಂಜನೇಯ ಸ್ವಾಮಿಯನ್ನು, ನಮ್ಮ ಧರ್ಮದ ಗುರುಗಳನ್ನು ಶಂಕರ ಮಧ್ವ ರಾಮಾನುಜಾಚಾರ್ಯರನ್ನು ಮನಸ್ಸಿನಲ್ಲಿಯೇ ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಾ, ಭಾನುವಾರದ ವಿಶೇಷ ಮಹರ್ಷಿವಾಣಿ ಕಾರ್ಯಕ್ರಮವನ್ನು ಬಹಳ ಪ್ರೀತಿಯಿಂದ ಪ್ರಾರಂಭ ಮಾಡೋಣ. ತಮ್ಮೆಲ್ಲರಿಗೂ ಕೂಡ ಆಧಾರದ ಸ್ವಾಗತ ಸುಸ್ವಾಗತ. ಸ್ಪೆಷಲ್ ಪಾರ್ಟ್ನರ್ಸ್ ಅಮೃತ ಬಿಂದು. ಹೊಟ್ಟೆ ಉರಿ, ಅಸಿಡಿಟಿ, ಗ್ಯಾಸ್ಟ್ರಿಕ್ಕು, ಅಲ್ಸರು, ಹೊಟ್ಟೆಗೆ ಸಂಬಂಧಪಟ್ಟಿರ್ತಕ್ಕಂಥ ಏನೊಂದು ಸಮಸ್ಯೆ ಆದ್ರೂ ಕೂಡ ರಾಮಬಾಣದಂತೆ ಕೆಲಸ ಮಾಡುತ್ತೆ ಅಮೃತ ಬಿಂದು. ಅದರಲ್ಲೂ ಇತ್ತೀಚಿನ ದಿನಮಾನಗಳಲ್ಲಿ ಹರಿದಾಡ್ತಾ ಇರತಕ್ಕಂಥ ಎಲ್ಲ ರೀತಿ ಇರತಕ್ಕಂಥ ಸಾಂಕ್ರಾಮಿಕ ರೋಗಗಳಿಂದ ಪಾರಾಗಲು ಮತ್ತು ದೇಹದಲ್ಲಿರ್ತಕ್ಕಂಥ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸಿಕೊಳ್ಳಲು ತಪ್ಪದೇ ಬಳಸಿ ಅಮೃತ ಬಿಂದು. ಮತ್ತು ಅತಿ ಕಿರಿಯ ವಯಸ್ಸಿನಿಂದ ಅತಿ ಹಿರಿಯ ವಯಸ್ಸಿನವರೆಗೂ ಕೂಡ ಸಾಕಷ್ಟು ಜನ ಸಕ್ಕರೆ ಕಾಯಿಲೆಯ ಸಮಸ್ಯೆಯಿಂದ ನರಳುತ್ತಾನೆ ಇದ್ದಾರೆ. ಅತಿಯಾದ ಮೂತ್ರ ವಿಸರ್ಜನೆಗೆ ಒಳಗಾಗ್ತಕ್ಕಂಥದ್ದಾಗಲಿ, ಮೂತ್ರ ವಿಸರ್ಜನೆಯನ್ನು ಮಾಡಬೇಕಾದ್ರೆ ಉರಿ ಬರ್ತಕ್ಕಂಥದ್ದಾಗಲಿ, ಕೈಕಾಲು ಉರಿ ಬರ್ತಕ್ಕಂಥದ್ದಾಗಲಿ, ಜಾಯಿಂಟ್ಸ್ ಪೇನ್ ಬರ್ತಕ್ಕಂಥದ್ದಾಗಲಿ, ಅತಿಯಾದ ದಾಹಕ್ಕೊಳಗಾಗ್ತಕ್ಕಂಥದ್ದಾಗಲಿ, ಇದೆಲ್ಲವೂ ಕೂಡ ಈ ಒಂದು ಸಕ್ಕರೆ ಕಾಯಿಲೆ ಅಡಿ ಬರ್ತಕ್ಕಂಥ ಸಮಸ್ಯೆಗಳು ಅಂತಲೇ ಹೇಳ್ಬೋದು. ಇಂತಹ ಸಮಸ್ಯೆಗಳಿಗೆ ದೇಹಕ್ಕೆ ಒಂದು ಚೂರ್ನೂ ಕೂಡ ಹಾನಿಕಾರಕವಿಲ್ಲದಿರ, ಸೈಡ್ ಎಫೆಕ್ಟ್ಸ್ ಇಲ್ಲದಿರ, ರಾಮಬಾಣದಂತೆ ಕೆಲಸ ಮಾಡ್ತಕ್ಕಂಥ ಅಪ್ಪಟ ಆಯುರ್ವೇದದ ಔಷಧಿ ಅಂತಂದರೆ ಅದು ನಮ್ಮ ಮಧುಮೇಹ ನಿವಾರಣೆಯನ್ ಅಂತಲೇ ಹೇಳ್ಬೋದು. ನಿಮ್ಮ ವಾಸ್ತುಗೃಹದ ಸಮೀಪ ಇರತಕ್ಕಂಥ ಎಲ್ಲ ಮೆಡಿಕಲ್ ಸ್ಟೋರ್ನಲ್ಲೂ ಕೂಡ ಲಭ್ಯವಿದೆ. ಹಾಗಾಗಿ ತಪ್ಪದೆ ಬಳಸಿ. ಮತ್ತು ಶ್ರೀ ಸಾಯಿ ಗೋಲ್ಡ್ ಪ್ಯಾಲೇಸ್, 1 ಗ್ರಾಮ್ ಚಿನ್ನವನ್ನು ಖರೀದಿಸಿದರೆ 2 ಗ್ರಾಮ್ ಬೆಳ್ಳಿ ಉಚಿತ. ಇಂತಹದ್ದೊಂದು ಸುವರ್ಣ ಅವಕಾಶ ಶ್ರೀ ಸಾಯಿ ಗೋಲ್ಡ್ ಪ್ಯಾಲೇಸ್ನಲ್ಲಿ ಲಭ್ಯ ಮಾತ್ರ. ಇವರ ಶಾಖೆಗಳು KR ಪುರಂ, ಯಲಹಾಂಕ, HSR ಲೇಔಟ್, ನಾಗರಭಾವಿ ಮತ್ತು ಬಸವನಗುಡಿ, ಬೆಂಗಳೂರು. ಇನ್ನು ಬಹಳ ವಿಶೇಷವಾಗಿ ಇವತ್ತಿನ ದಿವಸ ಭಾನುವಾರ ಇರತಕ್ಕಂಥದ್ದಿದೆ. ಶ್ರೀ ವಿಷ್ಣು ಪರಮಾತ್ಮನನ್ನು ಪ್ರಾರ್ಥನೆಯನ್ನು ಮಾಡ್ತಕ್ಕಂಥ ವಾರವೂ ಕೂಡ ಹೌದು. ಇವತ್ತಿನ ದಿನ ಯಾರೆಲ್ಲ ಶ್ರೀ ವಿಷ್ಣು ಪರಮಾತ್ಮನ ಜೊತೆಗೆ ಸೋಮೇಶ್ವರ, ಸುಂದರೇಶ್ವರ, ಪರಮೇಶ್ವರನನ್ನು ಪ್ರಾರ್ಥನೆಯನ್ನು ಮಾಡ್ತಾರೋ, ಹರಿಹರರ ಆರಾಧನೆಯನ್ನು ಮಾಡ್ತಾರೋ, ನಿಮ್ಮ ಇಷ್ಟಾರ್ಥಗಳೆಲ್ಲವೂ ಕೂಡ ಕಾರ್ಯಸಿದ್ಧಿ ಆಗುತ್ತೆ. ವರ್ಷಗಳು ಉಳಿತಾ ಇರೋದು ಅಂದರೆ ಉರುಳುತ್ತಾ ಇರೋದೇ ಗೊತ್ತಾಗ್ತಾ ಇಲ್ಲ. ಯಾವ ರೀತಿ ಉರುಳೋಗ್ತಾ ಇದೆ ವರ್ಷಗಳು ಅನ್ನೋದ್ರ ಬಗ್ಗೆ ಅರಿವೇ ಆಗ್ತಾ ಇಲ್ಲ. ಯಾಕೆ ಅಂತಂದರೆ, ಏನು ಗುರುಗಳೇ ಹೀಗೆಂದ್ರಲ್ಲ, ವರ್ಷ ಆಯ್ತಲ್ಲ, ಇನ್ನೇನು ಗುರುಗಳೇ 2024 ಬಂದು ಆಯ್ತಲ್ಲ, ಎಲ್ಲಿ ನಮಗೊಂದು ವಾರ ಆಯ್ತೇನಪ್ಪ ಅಷ್ಟೇ. ಯಾಕೆ ಅಂತಂದರೆ, ನಮಗೆ ಹೊಸ ವರ್ಷ ಎಂಬತಕ್ಕಂಥದ್ದು ಯಾವಾಗ? ಯುಗಾದಿ. ಯುಗದ ಹಾದಿ ಯುಗಾದಿ. ಯುಗಾದಿನೇ ನಮಗೆ ಹೊಸ ವರ್ಷ. ನಮಗೆ ಮಾತ್ರ ಅಲ್ಲ, ಪ್ರಕೃತಿ ದತ್ತವಾಗಿಯೂ ಕೂಡ ಆಚರಣೆ ಮಾಡಿಕೊಳ್ಳುವುದಕ್ಕಂಥ ಒಂದು ಹೊಸ ವರ್ಷ. ಆ ಒಂದು ವರ್ಷದ ಆ ಒಂದು ಮತ್ತೊಂದಷ್ಟು ಬದಲಾವಣೆಗಳು ನಿಜವಾಗಲೂ ಪ್ರಕೃತಿ ದತ್ತವಾಗಿ ಒಂದು ಸೈಂಟಿಫಿಕ್ ಆಗಿ ನಾವು ಯಾವಾಗ ಗಮನಿಸ್ತೀವಿ ಅಂತಂದರೆ ಅದು ಯುಗಾದಿ ಹಬ್ಬದ ದಿನ ಮಾತ್ರ. ಹೊಸದೊಂದು ಚಿಗುರನ್ನು ನಾವು ಗಮನಿಸ್ತೇವೆ. ಸಂಪೂರ್ಣವಾಗಿ ಥಂಡಿಯ ವಾತಾವರಣವೆಲ್ಲವೂ ಕೂಡ ಮುಗಿದು ಮರದಲ್ಲಿರ್ತಕ್ಕಂಥ ಎಲೆಗಳೆಲ್ಲವೂ ಕೂಡ ಉದುರಿ ಮತ್ತೆ ಅದು ಹೊಸದಾಗಿ ಚಿಗುರಿ ಅಚ್ಚ ಹಸಿರಿನಂತೆ ಕಂಗೊಳಿಸ್ತಕ್ಕಂಥ ಈ ಒಂದು ಸಮಯ, ಈ ಒಂದು ಪರಿಯೇ ಈ ಒಂದು ಹೊಸ ವರ್ಷದ ಯುಗದ ಹಾದಿಯ ಯುಗಾದಿ ಹಬ್ಬ. ಈ ಒಂದು ಹಬ್ಬದ ಸಮಯದಲ್ಲಿ ನಾವು ನೀವೆಲ್ಲರೂ ಕೂಡ ಆಗ ತಾನೇ ಚಿಗುರಿರ್ತಕ್ಕಂಥ ಆ ಒಂದು ಮಾವಿನ ಎಲೆಯನ್ನು ತೆಗೆದುಕೊಂಡು ಬಂದು ವಾಸ್ತುಗೃಹವೆಲ್ಲದಕ್ಕೂ ಕೂಡ ತಲಬಾಗಿಲಲ್ಲಾಗಿರ್ಬೋದು, ಪ್ರಧಾನ ದ್ವಾರ ಆಗಿರ್ಬೋದು, ದೇವರ ಮನೆ ಆಗಿರ್ಬೋದು, ಅಡುಗೆ ಮನೆ ಆಗಿರ್ಬೋದು, ಇದೆಲ್ಲ ಕಡೆಯೂ ಕೂಡ ಒಂದು ಮಾವಿನ ತೋರಣವನ್ನು ಕಟ್ತಕ್ಕಂಥ, ಅಂದರೆ ಮಾವಿನ ಎಲೆಯಿಂದ ಒಂದು ತೋರಣವನ್ನು ಮಾಡಿ ಕಟ್ತಕ್ಕಂಥದ್ದಾಗಲಿ, ಅಲ್ಲಲ್ಲೇ ಆ ಒಂದು ಬಾಳೆ ಕಂದನ್ನು ನೆಡತಕ್ಕಂಥದ್ದಾಗಲಿ, ಮನೆಯ ವಾಸ್ತುಗೃಹದ ಬಾಗಿಲಲ್ಲೂ ಕೂಡ ಬಾಳೆಕಂದನ್ನು ನೆಡತಕ್ಕಂಥದ್ದಾಗಲಿ, ಪ್ರತಿ ಮನೆಯಲ್ಲೆಲ್ಲ ಕಡೆಯೂ ಕೂಡ ಆ ಪ್ರಾರಂಭದ ಹಂತದ ಆ ಒಂದು ಚಿಗುರು, ಆ ಒಂದು ಬೇವಿನ ಚಿಗುರು, ಆದ ಚಿಗುರಿನ ಜೊತೆ ಆ ಒಂದು ಬೇವಿನ ಹೂವು, ಅದರ ಜೊತೆಗೆ ಬೆಲ್ಲದ ಆ ಒಂದು ಸಿಹಿ ಮತ್ತು ಬೇವಿನ ಚಿಗುರಿನಲ್ಲಿರ್ತಕ್ಕಂಥ ಆ ಒಂದು ಕಹಿ, ಸಿಹಿ ಕಹಿ, ಇದೆರಡರ ಮಿಶ್ರಣದಿಂದ ನಾವು ಸೇವನೆ ಮಾಡತಕ್ಕಂಥ ಆ ಒಂದು ಮಹಾಪ್ರಸಾದ ಬೇವು ಬೆಲ್ಲ ತಿಂದು
ಒಳ್ಳೆಯ ಮಾತಾಡು ಎಂಬತಕ್ಕಂಥ ಮಾತು, ಆ ಒಂದು ನಾಣ್ಣುಡಿ ಮೊದಲಿಂದನೂ ಕೂಡ ನೆರವೇರ್ಕೊಂಡು ಬಂದಿದೆ. ಅದೇ ರೀತಿ ಅದು ಬಳುವಳಿಯಲ್ಲಿ ಬಂದಿರತಕ್ಕಂಥದ್ದಿದೆ. ಆ ಒಂದು ಸುಂದರ ಕ್ಷಣವನ್ನು ಅನುಭವಿಸ್ತಾ ಮನೆಯಲ್ಲಿರ್ತಕ್ಕಂಥ ಹಿರಿಯರ ಪಾದರವಿಂದಗಳಿಗೆ ನಮಸ್ಕರಿಸುತ್ತಾ ಅವರ ಆಶೀರ್ವಾದವನ್ನು ಪಡೆದುಕೊಂಡು ಸಂತಸದಿಂದ ಸಂಭ್ರಮದಿಂದ ಆಚರಣೆ ಪಡಿಸ್ತಕ್ಕಂಥ ಈ ಒಂದು ಹಬ್ಬ, ಯುಗಾದಿ ಹಬ್ಬ ನೆರವೇರಿರ್ತಕ್ಕಂಥದ್ದಿದೆ. ಹೊಸದೊಂದು ಸಂವತ್ಸರ, ಶೋಭಕೃತನಾಮ ಸಂವತ್ಸರ ಮುಗಿದೋಯ್ತು. ಕ್ರೋಧಿನಾಮ ಸಂವತ್ಸರ ಈಗ ಶುರುವಾಗಿದೆ. ಕ್ರೋಧಿನಾಮ ಸಂವತ್ಸರ ಹೇಗಿರುತ್ತೆ, ಹೇಗೆ ನಡೀತಾ ಇದೆ, ಹೇಗೆ ನೆರವೇರ್ತಾ ಇದೆ, ಇದೆಲ್ಲವೂ ಕೂಡ ಸಾಕಷ್ಟು ಅಚ್ಚರಿ ಮೂಡಿಸ್ತಾ ಇರತಕ್ಕಂಥದ್ದಿದೆ. ಯುಗಾದಿಯ ದಿನವಂತೂ ಕೂಡ ಗುರೂಜಿಯವರು ನವನಾಯಕರು, ಅವರ ಆಧಿಪತ್ಯ ಹೇಗಿರುತ್ತೆ, ಮತ್ತು ಆದಾಯ ವ್ಯಯಗಳು ಯಾವ ರೀತಿ ಇರುತ್ತೆ, ರಾಶಿಯ ಮೇಲೆ ಯಾವ ರೀತಿ ಪ್ರಭಾವ ಬೀರ್ತಾ ಇದೆ, ಪ್ರಕೃತಿದತ್ತವಾಗಿ ಆಗ್ತಾ ಇರತಕ್ಕಂಥ ಬದಲಾವಣೆಗಳು, ಇದೆಲ್ಲವನ್ನೂ ಕೂಡ ನಾವು ಗಮನಿಸ್ತಾ ಹೋದರೆ ನಿಜಕ್ಕೂ ಎಲ್ಲೋ ಒಂದು ಕಡೆ ವಿಕೋಪಕ್ಕೆ ಹೋಗಿದೆ ಅಂತಲೇ ನನ್ನ ಮನಸ್ಸಿನ ಭಾವನೆ. ಸರಿಯಾದ ರೀತಿ ಮಳೆ ಆಗ್ತಾ ಇಲ್ಲ, ಮಳೆ ಅನ್ನೋದು ಬೀಳ್ತಾನೇ ಇಲ್ಲ. ಒಂದು ಹನಿ ಮಳೆ ಲೆಕ್ಕಾಚಾರಕ್ಕಾದ್ರೂ ಕೂಡ ಇಲ್ಲ, ಮಳೆನೇ ಇಲ್ಲ. ಎಲ್ಲ ಕಡೆ ಬಿಸಿಲಿನ ತಾಪಮಾನ ಜಾಸ್ತಿ ಆಗ್ತಾ ಇದೆ, ಬಿಸಿಲಿನ ಧಗೆ ಜಾಸ್ತಿ ಆಗ್ತಾ ಇದೆ. ಈ ಸಮಯದಲ್ಲಿ ಹಚ್ಚ ಹಸಿರನ್ನು ನಾವು ಕಣ್ತುಂಬಿಸ್ಕೊಳ್ಬೇಕಾಗಿತ್ತು, ಹಚ್ಚ ಹಸಿರು ಕಣ್ಣಿಗೆ ಬೀಳ್ತಾ ಇಲ್ಲ. ಆ ಬಿಸಿಲಿನ ತಾಪಮಾನಕ್ಕೆ ಗಿಡಗಳೆಲ್ಲ ಒಣಗೋಗ್ತಾ ಇದೆ. ಇದನ್ನೆಂಥ ವಿಪರ್ಯಾಸ! ಪ್ರಕೃತಿ ವಿಕೋಪ ಎಷ್ಟರ ಮಟ್ಟಿಗೆ ಏರ್ತಾ ಇದೆ. ಕುಡಿಲಿಕ್ಕೆ ನೀರಿಲ್ಲ, ಸ್ನಾನ ಮಾಡಲಿಕ್ಕಂತೂ ನೀರಂತೂ ಉಪಯೋಗಿಸೋದೇ ಕಡಿಮೆ ಆಗೋಗಿದೆ. ಎಷ್ಟೋ ಜನ ಅಂದ್ಕೊಳ್ತಾ ಇದ್ರು ಸ್ನಾನ ಮಾಡಬೇಕಾದ್ರೆ ನಾವು ಗಂಟೆಗಟ್ಟಲೆ ಸ್ನಾನ ಮಾಡ್ತಾ ಇದ್ವಿ. ಎಲ್ಲವೂ ಕೂಡ ನೆಮ್ಮದಿಯುತವಾಗಿ ಒಂದು ಬಕೆಟ್ನಲ್ಲಿ ಸ್ನಾನ ಮಾಡ್ಕೊಂಡು ಬರುವಂಥ ಪರಿಸ್ಥಿತಿ ಬಂದ್ಬಿಟ್ಟಿದೆ. ಆ ಒಂದು ಬಕೆಟ್ ಸ್ನಾನ ಮಾಡಬೇಕಾಯ್ಯೋ, ಒಂದು ಬಕೆಟ್ ಪೂರ್ತಿ ನೀರು ವೇಸ್ಟ್ ಆಗ್ತಾ ಇದೆಯಲ್ಲ ಅನ್ನೋ ರೀತಿ ಒಂದು ಭಾವನೆ ಶುರು ಆಗೋಗಿದೆ. ಯಾಕೆಂದರೆ ಎಲ್ಲೆಲ್ಲೂ ಕೂಡ ನೀರಿನ ಅಭಾವ ಜಾಸ್ತಿ ಆಗೋಗಿದೆ. ಮತ್ತು ಸರ್ಕಾರದಿಂದನೂ ಕೂಡ ನಮಗೊಂದು ವಿಚಾರ ಬಂತು. ಏನಪ್ಪ ಅಂತಂದರೆ ಯಾರೂ ಕೂಡ ವಿನಾಕಾರಣ ನೀರನ್ನು ವೇಸ್ಟ್ ಮಾಡ್ತಕ್ಕಂಥದ್ದಾಗಲಿ, ಬಕೆಟ್ ಗಟ್ಟಲೆ ಇಲ್ಲಾಂದರೆ ಪೈಪ್ನಲ್ಲಿ ಕಾರ್ ತೊಳಿತಕ್ಕಂಥದ್ದಾಗಲಿ, ಚೆನ್ನಾಗಿ ನೀರು ಬಿಟ್ಕೊಂಡು ಮನೆ ಆಚೆ ಎಲ್ಲ ಶುದ್ಧಿ ಮಾಡ್ತಕ್ಕಂಥದ್ದಾಗಲಿ, ಕಾರುಗಳು ಬೈಕ್ಗಳು ಅವೆಲ್ಲವನ್ನು ಕೂಡ ವಿನಾಕಾರಣ ತೊಳಿತಾ ಇರತಕ್ಕಂಥದ್ದಾಗಲಿ, ಅದೆಲ್ಲವನ್ನು ಕೂಡ ಮಾಡಬೇಡಿ. ನೀರಿನ ಅಭಾವ ಜಾಸ್ತಿ ಇದೆ. ಹೌದು, ಆದಷ್ಟು ಒಂದು ವಿಚಾರ ಗಮನದಲ್ಲಿಟ್ಕೊಳ್ಳಿ. ಸ್ವಲ್ಪ ಓನ್ ಟ್ರಾನ್ಸ್ಪೋರ್ಟನ್ನು ಪಕ್ಕದಲ್ಲಿಟ್ಟು ಪಬ್ಲಿಕ್ ಟ್ರಾನ್ಸ್ಪೋರ್ಟನ್ನೇ ಬಳಸ್ತಕ್ಕಂಥದ್ದು ಬಹಳ ಉತ್ತಮ. ಯಾಕೆಂತಂದರೆ ನಾವು ನಮ್ಮ ಒಂದು ವಾಹನವನ್ನು ಉಪಯೋಗಿಸ್ಕೊಳ್ಬೇಕು ಅಂತಂದರೆ ಅದರ ಶುದ್ಧಿ ಎಲ್ಲವನ್ನು ಕೂಡ ನೋಡಬೇಕಾಗುತ್ತೆ. ಆಗ ನಾವೇನು ಮಾಡಬೇಕು, ಕಾರನ್ನು ತೊಳ್ಕೊಳ್ಳೇಬೇಕಾಗತ್ತೆ, ಅದರಲ್ಲೇ ಓಡಾಡಬೇಕಾಗತ್ತೆ. ಹಾಗಾಗಿ ಆದಷ್ಟು ಅದನ್ನು ಪಕ್ಕಕ್ಕಿಟ್ಟು ನಾವು ಪಬ್ಲಿಕ್ ಟ್ರಾನ್ಸ್ಪೋರ್ಟ್ಸನ್ನು ಉಪಯೋಗಿಸೋಣ. ನೀರನ್ನು ಎಷ್ಟು ಆಗುತ್ತೋ ಅಷ್ಟು ನಾವು ಕಡಿಮೆ ಮಾಡೋಣ. ಆದರೆ ನಾವು ದೈನಂದಿನ ಜೀವನದಲ್ಲಿ ಯಾವೆಲ್ಲ ರೀತಿ ನಾವು ನೀರನ್ನು ವಿನಾಕಾರಣ ವೇಸ್ಟ್ ಮಾಡ್ತಾಯಿದ್ವು ಅದೆಲ್ಲವನ್ನೂ ಕೂಡ ನಾವು ತೆಗೆದುಕೊಂಡು ಬಂದು ಗಿಡಗಳಿಗೆ ಸಿಂಪಡಿಸೋಣ. ಗಿಡಗಳಿಗೆ ನಮ್ಮ ಕೈಲಾದಷ್ಟು ರೀತಿ ಸಹಾಯ ಮಾಡೋಣ. ಗಿಡಗಳಿಗೆ ನೀರು ಹಾಕೋಣ. ಪಶು ಪಕ್ಷಿ ಪ್ರಾಣಿಗಳಿಗೆ ನಾವು ನೀರಿಡಬೇಕಾಗಿದೆ. ನಾವಾದರೆ ಏನಪ್ಪ, ಬಾಯಿ ಇದೆ, ಅಟ್ಲೀಸ್ಟ್ ಎಲ್ಲೋ ಒಂದು ಕಡೆ ಕೂಡಿಟ್ಕೊಂಡಿರೋ ಹಣ ಇದೆ, ಅಂಗಡಿಗೆ ಹೋಗಿ 20 ರೂಪಾಯಿ ಕೊಟ್ಟರೆ 1 ಲೀಟ್ರ್ ವಾಟರ್ ಬಾಟ್ಲು ಕೊಡ್ತಾರೆ, ಕುಡಿತೀವಿ, ನಮ್ಮ ದಾಹವನ್ನು ನೀಗಿಸ್ಕೊಳ್ತೀವಿ. ಪಶು ಪಕ್ಷಿ ಪ್ರಾಣಿಗಳಿಗೆ ಯಾರು ಕೇಳಬೇಕು? ಯಾವ ಅಂಗಡಿಗೆ ಹೋಗಿ ಕೇಳೋಕ್ಕಾಗತ್ತವ ನೀರನ್ನು? ಎಲ್ಲವೂ ಕೂಡ ಕಷ್ಟ ಆಗಿದೆ. ಪರಿಸ್ಥಿತಿ ಸಂಪೂರ್ಣವಾಗಿ ಬದಲಾಗೋಗಿದೆ. ಇದೆಲ್ಲ ವಿಚಾರಗಳನ್ನು ಗಮನದಲ್ಲಿಟ್ಕೊಳ್ತಾ, ಅದರಲ್ಲೂ ಈ ಬಾರಿಯ ನವನಾಯಕರ ಒಂದು ಸ್ಥಾನ ಸಾಕಷ್ಟು ವಿಭಿನ್ನ ರೀತಿಯಲ್ಲೇ ಇದೆ. ಶನಿ ಪರಮಾತ್ಮನ ವಕ್ರದೃಷ್ಟಿ ಎಲ್ಲೋ ಒಂದು ಕಡೆ 12 ರಾಶಿಗಳಲ್ಲಿರ್ತಕ್ಕಂಥವ್ರು ಪ್ರತಿಯೊಬ್ಬರ ಮೇಲೂ ಕೂಡ ಬೀರ್ತಾ ಇದೀನೋ ಎಂಬತಕ್ಕಂಥ ರೀತಿ ಭಾಸವಾಗ್ತಾ ಇದೆ. ಹಾಲಿಲ್ಲ, ಹಸುಗಳಿಗೆ ಮೇವಿಲ್ಲ, ಬೆಳೆನೇ ಇಲ್ಲ ಅಂತಂದರೆ ಮೇವಿನೆಲ್ಲಿಂದ ಬರಬೇಕು? ಇದೆಲ್ಲವನ್ನು ಕೂಡ ನಾವು ಗಮನಿಸಿದಾಗ ಇನ್ನು ಮುಂದಿನ ನಮ್ಮ ಜೀವನ ಸಾಕಷ್ಟು ಸೂಕ್ತವಾಗಿ ಪ್ರತಿಯೊಂದರಲ್ಲೂ ಕೂಡ ನಾವು ಒಂದಿಷ್ಟು ವಿಚಾರಗಳನ್ನು ಅಳವಡಿಸ್ಕೊಂಡು ಎದುರದ್ರಲ್ಲೂ ಕೂಡ ಚಿಕ್ಕದಾಗಿ ಚುಕ್ಕುಟವಾಗಿ ನಾವು ಅದರೆಲ್ಲವನ್ನೂ ಕೂಡ ಅಳವಡಿಸ್ಕೊಂಡು ಹೋಗಬೇಕು ಎಂಬತಕ್ಕಂಥ ಒಂದು ಭಾವನೆ ಪ್ರತಿಯೊಬ್ಬರಲ್ಲೂ ಕೂಡ ಬರಲೇಬೇಕು. ಇಲ್ಲ ಅಂತಂದರೆ ಎಲ್ಲೋ ಒಂದು ಕಡೆ ಬಹಳ ಕಷ್ಟ ಆಗುತ್ತೆ ಎಂಬತಕ್ಕಂಥ ಮಾತನ್ನು ಹೇಳಬಲ್ಲೆ. ಇದೊಂದು ವಿಚಾರವನ್ನು ತಿಳಿಸ್ತಾ ಇವತ್ತಿನ ದಿವಸ ಮತ್ತೊಂದು ವಿಚಾರ ಏನಪ್ಪ ಅಂತಂದರೆ, ಸಂವಿಧಾನ ಶಿಲ್ಪಿ ಡಾಕ್ಟರ್ BR ಅಂಬೇಡ್ಕರ್ ಅವರ ಜಯಂತಿನೂ ಕೂಡ ಹೌದು. ಅಂಬೇಡ್ಕರ್ ಅವ್ರನ್ನ ನಾವು ಇವತ್ತಿಗೂ ಕೂಡ ನೆನೆಸಲೇಬೇಕಾಗತ್ತೆ. ಯಾಕೆ ಅಂತಂದರೆ ಎಷ್ಟೋ ಜನರ ಬಾಳು ಬೆಳಕಾಗಿರ್ತಕ್ಕಂಥದ್ದಿದೆ. ಅಂಬೇಡ್ಕರ್ ಅವರು ಅವತ್ತಿನ ದಿವಸ ತೆಗೆದುಕೊಂಡಿರ್ತಕ್ಕಂಥ ಆ ಒಂದು ನಿರ್ಧಾರ, ಆ ಒಂದು ಸಮಾನತೆ ಎಲ್ರಿಗೂ ಕೂಡ ಬರಬೇಕು ಎಂಬತಕ್ಕಂಥ ಒಂದು ವಿಚಾರದಲ್ಲಿ ಅವರ ಒಂದು ಆಲೋಚನೆ, ಅವರ ಒಂದು ಹೋರಾಟ, ಅವರಿಂದ ನಮ್ಮ ಭಾರತಕ್ಕೆ ಸಿಕ್ಕಿರ್ತಕ್ಕಂಥ ಒಂದು ಕೊಡುಗೆ ಅದು ಅಪಾರ ಅಂತಲೇ ಹೇಳ್ಬೋದು. ಯಾಕೆ ಅಂತಂದರೆ ಅಂಬೇಡ್ಕರ್ ಅವರು ಎಲ್ಲರಲ್ಲೂ ಕೂಡ ಒಂದು ಸಮಾನತೆ ಇರಬೇಕು,
ನಾನು ಮೇಲು ನೀನು ಕೀಳು ಎಂಬತಕ್ಕಂಥ ಮಾತು ಬೇಡ. ನಾವೆಲ್ಲರೂ ಕೂಡ ಮನುಷ್ಯರು, ನಾವೆಲ್ಲರೂ ಕೂಡ ಭಾರತೀಯರು ಎಂಬತಕ್ಕಂಥ ಒಂದು ಆ ಭಾವೈಕ್ಯತೆ ಮನೋಭಾವ, ಏಕತೆಯನ್ನು ಎಲ್ಲರಲ್ಲೂ ಕೂಡ ಒಂದು ಸೂಚಿಸಿರ್ತಕ್ಕಂಥ ಒಂದು ವಿಶೇಷವಾಗಿರ್ತಕ್ಕಂಥ ಕೈಂಕರ್ಯ ಡಾಕ್ಟರ್ BR ಅಂಬೇಡ್ಕರ್ ಅವರು ಮಾಡಿರ್ತಕ್ಕಂಥವರಿದ್ದಾರೆ. ಅವರನ್ನೂ ಕೂಡ ನಾವು ಈ ಕ್ಷಣ ಸ್ಮರಿಸಲೇಬೇಕಾಗುತ್ತೆ. ಯಾಕೆಂತಂದರೆ ಎಷ್ಟೋ ಜನರು ಈ ಒಂದು ವಿಚಾರವಾಗಿ ನರಳುತ್ತಾ ಇದ್ರು. ಅವರಿಗೆ ಸೂಕ್ತ ರೀತಿಯಲ್ಲಿರ್ತಕ್ಕಂಥ ಒಂದು ಮರ್ಯಾದೆ ಆಗಿರ್ಬೋದು, ಅವರು ಓದಿನ ತಕ್ಕನಾಗಿ ಒಂದು ಪ್ರತಿಫಲ ಆಗಿರ್ಬೋದು, ಇದೆಲ್ಲವೂ ಕೂಡ ಎಲ್ಲೋ ಮೊದಲಿನ ಕಾಲದಲ್ಲಿ ಕ್ಷೀಣಿಸ್ತಾ ಇತ್ತು. ಅವರಿಗೆ ಸರಿಯಾದ ರೀತಿ ವಿದ್ಯಾಭ್ಯಾಸ ಇಲ್ಲ, ಸರಿಯಾದ ರೀತಿ ಗೌರವ ಇಲ್ಲ, ಸ್ಥಾನಮಾನ ಇಲ್ಲ. ಅಂಥದ್ದೊಂದು ನಾವು ಜನಾಂಗದಲ್ಲಿ ಹುಟ್ಟಿದ್ದೇ ಒಂದು ತಪ್ಪಾ ಎಂಬತಕ್ಕಂಥ ರೀತಿ ಸಾಕಷ್ಟು ನೋವನ್ನು ಉಂಟು ಮಾಡಿಕೊಂಡಿದ್ದು. ಆದರೆ ಅಂಥದ್ದು ಏನೂ ಇಲ್ಲ. ನಾವೆಲ್ಲರೂ ಕೂಡ ಒಂದೇ. ನಮ್ಮ ಜನಾಂಗದವ್ರನ್ನ ಮಾತ್ರ ನಾವು ಕೀಳಾಗಿ ನೋಡ್ತಕ್ಕಂಥದ್ದಲ್ಲ. ನಾವೆಲ್ಲರನ್ನೂ ಕೂಡ ನಾವು ನಮ್ಮವರಾಗೇ ಇರಬೇಕು. ನಾವೆಲ್ಲರೂ ಕೂಡ ಒಂದೇ ಎಂಬತಕ್ಕಂಥ ಒಂದು ಭಾವನೆಯನ್ನು, ಅದ್ಭುತವಾಗಿರ್ತಕ್ಕಂಥ ಒಂದು ಭಾವನೆಯನ್ನು ಸೂಚಿಸಿರ್ತಕ್ಕಂಥ BR ಅಂಬೇಡ್ಕರ್ ಅವ್ರನ್ನ ನಾವು ಈ ಕ್ಷಣ ನೆನೆಸಬೇಕು. BR ಅಂಬೇಡ್ಕರ್ ಅವರ ಜಯಂತಿಯ ಶುಭಾಶಯಗಳನ್ನು ತಮ್ಮೆಲ್ಲರಿಗೂ ಕೂಡ ತಿಳಿಸ್ತಾ, ಅವರನ್ನು ಕೂಡ ನಾವು ಆದರ್ಶಪೂರ್ವಕವಾಗಿರ್ತಕ್ಕಂಥ ಒಬ್ಬ ವ್ಯಕ್ತಿಯಾಗಿ ನಾವು ಪರಿಗಣಿಸ್ತಾ, ಅವರು ನಿಜಕ್ಕೂ ಕೂಡ ಒಂದು ಆದರ್ಶಪೂರ್ವಕವಾಗಿರ್ತಕ್ಕಂಥ ವ್ಯಕ್ತಿ. ಯಾಕೆಂತಂದರೆ ಅವರೊಬ್ಬರು ಸ್ವಾರ್ಥಕ್ಕಲ್ಲದಿರ ಲೋಕ ಕಲ್ಯಾಣಾರ್ಥವಾಗಿ ಎಲ್ಲರಿಗೋಸ್ಕರ ಅವರು ಶ್ರಮಿಸಿರ್ತಕ್ಕಂಥ ಒಂದು ಜೀವಿ. ತಾಯಿ ಮಹಾಲಕ್ಷ್ಮಿಯ ಸಂಪೂರ್ಣ ಕೃಪಾಶೀರ್ವಾದ ಮಹರ್ಷಿವಾಣಿ ಕಾರ್ಯಕ್ರಮದ ಸಮಸ್ತ ವೀಕ್ಷಕ ಪ್ರಭುಗಳು ನಿಮ್ಮೆಲ್ಲರ ಮೇಲೂ ಕೂಡ ಇರಲಿ ಅಂತ ನಾನು ಕೂಡ ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡ್ತೇನೆ. ಮುಂದಿನ ಭಾಗದಲ್ಲಿ ಇವತ್ತಿನ ದಿನದ ವಿಶೇಷತೆ ಮತ್ತು ತಾಯಿ ಶಾರದೆಗೆ, ತಾಯಿ ಮಹಾಲಕ್ಷ್ಮಿಗೆ ಪೂಜಾನುಷ್ಠಾನವನ್ನು ಸಲ್ಲಿಸೋಣ. ರಾಶಿ ಫಲಗಳನ್ನು ಆದಷ್ಟು ಬೇಗ ಪ್ರಾರಂಭ ಮಾಡೋಣ. ಇನ್ನು ಬಹಳ ವಿಶೇಷವಾಗಿ ಇಂದಿನ ಭಾಗದಲ್ಲಿ ತಿಳಿಸ್ತಾ ಇದ್ದೆ. ಇವತ್ತಿನ ದಿನದ ವಿಶೇಷತೆಯನ್ನು ತಿಳ್ಕೊಳ್ಳೋಣ, ಪಂಚಾಂಗ ಶ್ರವಣನ ತಿಳ್ಕೊಳ್ಳೋಣ. ಅದಾದಮೇಲೆ ರಾಶಿ ಫಲವನ್ನು ಪ್ರಾರಂಭ ಮಾಡೋದಕ್ಕಿಂತ ಮುಂಚೆ ಮತ್ತೊಂದು ವಿಚಾರವನ್ನು ನಾನು ತಮ್ಮೆಲ್ಲರಿಗೂ ಕೂಡ ತಿಳಿಸ್ಕೊಡ್ತೀನಿ ಅಂತಲೂ ಕೂಡ ಹೇಳ್ತಾ ಇದ್ದೆ. ಅದಾದಮೇಲೆ ಇಂದಿನ ಭಾಗದಲ್ಲಿ ಇವತ್ತಿನ ದಿನ ಸಂವಿಧಾನ ಶಿಲ್ಪಿ ಡಾಕ್ಟರ್ BR ಅಂಬೇಡ್ಕರ್ ಅವರ ಒಂದು ಜನ್ಮದಿನ ಅಂತಲೂ ಕೂಡ ಹೇಳ್ತಾ ಇದ್ದೆ, ಅವರ ಜಯಂತಿ ಅಂತಲೂ ಕೂಡ ಹೇಳ್ತಾ ಇದ್ದೆ. ಹಾಗಾಗಿ ಅವರನ್ನೂ ಕೂಡ ನಾವೆಲ್ಲರೂ ಕೂಡ ಜ್ಞಾಪಿಸ್ಕೊಳ್ತಾ, ಮನಸ್ಸಿನಲ್ಲಿ ಸ್ಮರಿಸ್ತಾ, ಇನ್ನು ಈಗ ಮೊದಲನೇದಾಗಿ ತಾಯಿಗೆ ಪೂಜಾನುಷ್ಠಾನವನ್ನು ಸಲ್ಲಿಸೋಣ. ತಾಯಿ ಮಹಾಲಕ್ಷ್ಮಿಯ ಪೂಜಾನುಷ್ಠಾನವನ್ನು ಸಲ್ಲಿಸೋಣ. ಮಾತನಾಡ್ತಕ್ಕಂಥ ಮನಸ್ಸರಿಗೆ ಪೂಜಾನುಷ್ಠಾನವನ್ನು ಸಲ್ಲಿಸಿ ಚಿಕ್ಕದಾಗಿ ಚುಟುಕಾಗಿರ್ತಕ್ಕಂಥ ಒಂದು ಪೂಜಾನುಷ್ಠಾನವನ್ನು ಸಲ್ಲಿಸಿರ್ತಕ್ಕಂಥದ್ದಾಯಿತು. ಇನ್ನು ಈಗ ಮೊದಲನೇದಾಗಿ ಇವತ್ತಿನ ದಿನದ ವಿಶೇಷತೆ ಪಂಚಾಂಗ ಶ್ರವಣ ತಿಳ್ಕೊಂಬಿಡೋಣ. ಅದಾದಮೇಲೆ ಮುಂದಿನ ಮಾತುಕತೆಯನ್ನು ಮುಂದುವರಿಸೋಣ ಎಂಬತಕ್ಕಂಥ ಮಾತನ್ನು ಹೇಳ್ತಾ, ಇನ್ನು ಈಗ ದಿನ ವಿಶೇಷ. ಓಂ ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರುಶುಕ್ರ ಶನಿಭ್ಯಶ್ಚ ರಾಹವೇ ಕೇತವೇ ನಮಃ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಶ್ರೀ ಕ್ರೋಧಿನಾಮ ಸಂವತ್ಸರೆ ಉತ್ತರಾಯಣಿ ವಸಂತ ಋತು ಚೈತ್ರ ಮಾಸ ಶುಕ್ಲ ಪಕ್ಷ 14/4/2024 ಭಾನುವಾರ, ಆರಿದ್ರ ನಕ್ಷತ್ರ, ಅದರಲ್ಲೂ ಸೃಷ್ಟಿ. ಇವತ್ತಿನ ದಿವಸ ಸೃಷ್ಟಿ ಆರಿದ್ರ ನಕ್ಷತ್ರ ಬಂದಿರತಕ್ಕಂಥದ್ದಿದೆ. ಯಾರೆಲ್ಲ ಇವತ್ತಿನ ದಿವಸ ನಿಮ್ಮ ಜನ್ಮ ದಿನವನ್ನು ಆಚರಣೆಯನ್ನು ಮಾಡ್ಕೊಳ್ತಾ ಇದ್ದೀರೋ ತಮ್ಮೆಲ್ಲರಿಗೂ ಕೂಡ ಹುಟ್ಟು ಹಬ್ಬದ ಶುಭಾಶಯಗಳನ್ನು ತಮ್ಮೆಲ್ಲರಿಗೂ ಕೂಡ ತಿಳಿಸ್ತಾ ಇದ್ದೇನೆ. ಜಿ ಕನ್ನಡ ವಸುದೈವ ಕುಟುಂಬಕಂ, ಜಿ ಕನ್ನಡದ ವತಿಯಿಂದ, ನಮ್ಮ ಪ್ರೀತಿಯ ಮಹರ್ಷಿವಾಣಿ ಕಾರ್ಯಕ್ರಮದ ವತಿಯಿಂದ, ನಮ್ಮ ಪ್ರೀತಿಯ ಗುರುಗಳಾದ ಆನಂದ್ ಗುರುಜಿರವರ ಆಶೀರ್ವಾದದಿಂದ ತಮ್ಮೆಲ್ಲರಿಗೂ ಕೂಡ ಮತ್ತೊಮ್ಮೆ ಮಗದೊಮ್ಮೆ ಹುಟ್ಟು ಹಬ್ಬದ ಶುಭಾಶಯಗಳನ್ನು ತಿಳಿಸ್ತಾ, ಇನ್ನು ಇವತ್ತಿನ ದಿನದ ಪಂಚಾಂಗ ಶ್ರವಣನ್ನೇನೋ ತಿಳ್ಕೊಂಡಿದ್ದಾಯಿತು, ದಿನದ ವಿಶೇಷತೆಯನ್ನು ತಿಳ್ಕೊಂಡಿದ್ದಾಯಿತು. ಇನ್ನು ಈಗ ತಮ್ಮೆಲ್ಲರಿಗೂ ಕೂಡ ಮತ್ತೊಂದು ವಿಚಾರವನ್ನು ನಾನು ತಿಳಿಸೋನಿದ್ದೇನೆ. ಏನಪ್ಪ ಅಂತಂದರೆ, ಗುರುಗಳು ರಾಶಿ ಫಲದ ಪ್ರತಿನಿತ್ಯದ ದಿನದ ಫಲವನ್ನೇನೋ ಗುರೂಜಿಯವರು ತಿಳಿಸ್ಕೊಟ್ಟಿದ್ದಾರೆ, ನಾನಿಲ್ಲ ಅಂತ ಹೇಳೋದಿಲ್ಲ. ಆದರೆ ವರ್ಷದ ಫಲ ಹೇಗಿದೆ, ಮೇಷರಾಶಿನಲ್ಲಿರ್ತಕ್ಕಂಥವ್ರಾಗಿರ್ಬೋದು, 12 ರಾಶಿಗಳಲ್ಲಿರ್ತಕ್ಕಂಥವ್ರ ಒಂದು ವರ್ಷದ ಭವಿಷ್ಯತ್ತು ಹೇಗಿದೆ, ಯಾವ ರೀತಿ ಅವರ ಭವಿಷ್ಯತ್ತು ಇದೆ. ಈಗ ಮೇಷರಾಶಿನಲ್ಲಿರ್ತಕ್ಕಂಥವ್ರ ಭವಿಷ್ಯತ್ತನ್ನು ನಾವು ತಿಳಿಸೋದಾದರೆ, ಒಂದು ವರ್ಷದ ಭವಿಷ್ಯತ್ತನ್ನು ತಿಳಿಸೋದಾದರೆ ಯಾವ ಯಾವ ನಕ್ಷತ್ರಗಳು ಮೇಷರಾಶಿನಲ್ಲಿರ್ತಕ್ಕಂಥವ್ರಿಗೆ ಬರುತ್ತೆ,
ಎಂಬತಕ್ಕಂಥ ವಿಚಾರವಾಗಿ ತಿಳಿಸೋದಾದರೆ, ಈಗ ಒಂದು ನಕ್ಷತ್ರಕ್ಕೆ 4 ಪಾದ ಬರುತ್ತೆ. ಒಂದು ನಕ್ಷತ್ರಕ್ಕೆ 4 ಪಾದ ಬರುತ್ತೆ. ಅದೇ ರೀತಿ ಮೇಷರಾಶಿನಲ್ಲಿರ್ತಕ್ಕಂಥವ್ರ ಒಂದು ವಿಚಾರ ನೋಡೋದಾದರೆ, ಮೇಷರಾಶಿನಲ್ಲಿರ್ತಕ್ಕಂಥವ್ರಿಗೆ ಅಶ್ವಿನಿ ನಕ್ಷತ್ರ, ಭರಣಿ ನಕ್ಷತ್ರ ಮತ್ತು ಕೃತಿಕಾ ನಕ್ಷತ್ರ 3 ನಕ್ಷತ್ರಗಳಿರ್ತಕ್ಕಂಥದ್ದಿದೆ. ಅಶ್ವಿನಿ ನಕ್ಷತ್ರ 4 ಪಾದ, ಭರಣಿ ನಕ್ಷತ್ರಕ್ಕೂ 4 ಪಾದ ಇರತಕ್ಕಂಥದ್ದಿದೆ, ಕೃತಿಕಾ ನಕ್ಷತ್ರ 1 ಪಾದ ಇರತಕ್ಕಂಥದ್ದಿದೆ. ಇನ್ನು ಇವರ ಒಂದು ಹೆಸರಿನ ಪ್ರಾರಂಭದ ಪದಗಳನ್ನು ನೋಡೋದಾದರೆ ಚು, ಚೆ, ಚು, ಲಾ, ಲಿ, ಲು, ಲೇ, ಲೋ, ಆ ಈ ಒಂದು ಪದಗಳು ಬರ್ತಕ್ಕಂಥದ್ದಿರುತ್ತೆ. ಈ ಒಂದು ಪ್ರಾರಂಭದ ಪದಗಳಿಂದ ತಾವು ನಿಮ್ಮ ಹೆಸರನ್ನು ಇಟ್ಕೊಳ್ಬೋದು. ಈ ಒಂದು ಪದಗಳಿಂದ ತಾವು ಹೆಸರನ್ನು ಇಟ್ಕೊಳ್ಬೋದು. ಮತ್ತು ಯಾವಾಗ ತಾವು ನಮಗೊಂದು ಪ್ರಶ್ನೆಯನ್ನು ಕೇಳ್ತೀರಿ, ಏನಪ್ಪ ಅಂತಂದರೆ, ನನ್ನ ಹೆಸರಿದು, ನನ್ನ ನಕ್ಷತ್ರ ಯಾವುದು ಬರುತ್ತೆ ಗುರುಗಳೇ, ರಾಶಿ ಯಾವುದು ಬರುತ್ತೆ ಅಂತ ಸಾಕಷ್ಟು ಜನ ಕೇಳ್ತೀರಲ್ವಾ, ಅದನ್ನು ನಾವು ಈ ರೀತಿ ಪರಿಗಣಿಸ್ತೀವಿ. ಒಂದಿಷ್ಟು ಜನಕ್ಕೆ ಹುಟ್ಟಿರತಕ್ಕಂಥ ನಕ್ಷತ್ರ ಪ್ರಾರಂಭದ ಹಂತದಲ್ಲಿ ಆ ಒಂದು ಸಮಯ ಅದೆಲ್ಲವೂ ಕೂಡ ಗೊತ್ತಾಗಿರೋ ಕಾರಣದಿಂದ ಅವರು ಯಾವ ಸಮಯದಲ್ಲಿ ಜನಿಸಿರ್ತಾರೋ ಆ ಕ್ಷಣದ ಸಮಯವನ್ನು ನಾವು ಪರಿಗಣಿಸಿ, ದಿನಾಂಕವನ್ನು ಕೂಡ ನಾವು ಪರಿಗಣಿಸಿ, ಯಾವ ನಕ್ಷತ್ರ ಬರುತ್ತೆ, ಯಾವ ರಾಶಿ ಬರುತ್ತೆ ಎಂಬತಕ್ಕಂಥದ್ರ ಬಗ್ಗೆ ಮಾಹಿತಿಯನ್ನು ತಿಳಿಸ್ಬೋದು. ಆದರೆ ಒಂದಿಷ್ಟು ಜನಕ್ಕೆ ಅವರು ಆ ಕ್ಷಣ ಹುಟ್ಟಿರತಕ್ಕಂಥ ಒಂದು ಸಮಯವನ್ನು ಗೊತ್ತಾಗಿರೋದಿಲ್ಲ. ಯಾಕೆಂತಂದರೆ ಮೊದಲೆಲ್ಲ ಸ್ವಲ್ಪ ಕಷ್ಟ ಆಗಿರ್ತಕ್ಕಂಥದ್ದಿತ್ತು. ಒಂದಿಷ್ಟು ಜನ ಮರೆತು ಹೋಗಿರ್ತೀರಿ ಅದ್ರ ಬಗ್ಗೆ. ಆಗ ತಮ್ಮ ಹೆಸರು ಯಾವುದು ಬರುತ್ತೆ, ನಾಮನಕ್ಷತ್ರ, ಜನ್ಮರಾಶಿ ಅಂದ್ರೆ ಜನ್ಮರಾಶಿ, ಜನ್ಮ ನಕ್ಷತ್ರ ಮತ್ತು ಆ ಜನ್ಮೊಂದು ನಾಮ ಏನಿರುತ್ತೆ, ತಾವು ಹುಟ್ಟಿದಾಗ ಏನು ಹೆಸರಿಟ್ಟಿರ್ತಾರಲ್ಲ ಆ ಒಂದು ಹೆಸರಿನ ಮೇಲೆ ನಾವು ನಿಮಗೆ ಒಂದು ನಕ್ಷತ್ರ ಆಗಿರ್ಬೋದು, ರಾಶಿ ಆಗಿರ್ಬೋದು, ನಾವು ಅದನ್ನು ತಿಳಿಸ್ಕೊಡ್ತಕ್ಕಂಥ ಒಂದು ಕ್ರಮವೂ ಕೂಡ ನಮ್ಮ ಒಂದು ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಇದೆ. ಆ ಒಂದು ವಿಚಾರವಾಗಿ ನೋಡೋದಾದರೆ, ನಾನೀಗ ಹೇಳಿರ್ತಕ್ಕಂಥ ಪದಗಳಲ್ಲಿರ್ತಕ್ಕಂಥ ಹೆಸರಿನವರಿಗೆ ಅಶ್ವಿನಿ ನಕ್ಷತ್ರ ಬರ್ತಕ್ಕಂಥದ್ದಿರುತ್ತೆ, ಭರಣಿ ನಕ್ಷತ್ರ ಬರ್ತಕ್ಕಂಥದ್ದಿರುತ್ತೆ, ಕೃತಿಕ ನಕ್ಷತ್ರ ಬರ್ತಕ್ಕಂಥದ್ದಿರುತ್ತೆ, ಮೇಷರಾಶಿನಲ್ಲಿ ಅವ್ರದ್ದು ಜನ್ಮವನ್ನು ತಾಳಿರ್ತಕ್ಕಂಥದ್ದಿರುತ್ತೆ. ಹೆಸರಿನ ಮೇಲೆ ನೋಡೋದಾದರೆ ಈ ರೀತಿಯಾಗಿರ್ತಕ್ಕಂಥ ಒಂದು ಅವಕಾಶ ಇದೆ. ಇನ್ನು ಮೇಷರಾಶಿನಲ್ಲಿರ್ತಕ್ಕಂಥವ್ರಿಗೆ ಯಾವ ದಿನ ಚೆನ್ನಾಗಿರುತ್ತೆ, ಯಾವ ಸಮಯ ಚೆನ್ನಾಗಿರುತ್ತೆ, ಯಾವ ದಿನಾಂಕ ಚೆನ್ನಾಗಿರುತ್ತೆ, ಯಾವ ವರ್ಣ ಚೆನ್ನಾಗಿರುತ್ತೆ, ಇದೆಲ್ಲವನ್ನು ಕೂಡ ನಾವು ತಿಳಿಸೋದಾದರೆ, ಮೇಷರಾಶಿನಲ್ಲಿರ್ತಕ್ಕಂಥವ್ರಿಗೆ ಶುಭ ವಾರ ಯಾವುದಪ್ಪ ಅಂತಂದರೆ, ಯಾವ ದಿನ ಚೆನ್ನಾಗಿರುತ್ತೆ ಎಂಬತಕ್ಕಂಥದ್ರ ವಿಚಾರವಾಗಿ ನಾವು ತಿಳಿಸೋದಾದರೆ, ಭಾನುವಾರ, ಮಂಗಳವಾರ ಮತ್ತು ಗುರುವಾರ ಬಹಳ ಚೆನ್ನಾಗಿರುತ್ತೆ. ಮೇಷರಾಶಿನಲ್ಲಿರ್ತಕ್ಕಂಥವ್ರಿಗೆ ಭಾನುವಾರ ಬಹಳ ಲಾಭದಾಯಕವಾಗಿರ್ತಕ್ಕಂಥ ವಾರ, ಮತ್ತು ಮಂಗಳವಾರ ಬಹಳ ಲಾಭದಾಯಕವಾಗಿರ್ತಕ್ಕಂಥ ವಾರ, ಗುರುವಾರನೂ ಕೂಡ ಬಹಳ ಲಾಭದಾಯಕವಾಗಿರ್ತಕ್ಕಂಥ ವಾರ ಅಂತಲೇ ಹೇಳ್ಬೋದು. ಮತ್ತು ಶುಭ ದಿಕ್ಕು, ಯಾವ ದಿಕ್ಕು ಮೇಷರಾಶಿನಲ್ಲಿರ್ತಕ್ಕಂಥವ್ರಿಗೆ ಒಳ್ಳೆಯದು ಎಂಬತಕ್ಕಂಥ ವಿಚಾರವಾಗಿ ತಿಳಿಸೋದಾದರೆ, ದಕ್ಷಿಣ ದಿಕ್ಕು ಮೇಷರಾಶಿನಲ್ಲಿರ್ತಕ್ಕಂಥವ್ರಿಗೆ ಬಹಳ ಲಾಭದಾಯಕವಾಗಿರ್ತಕ್ಕಂಥದ್ದಿದೆ. ನಾನು ರಾಶಿ ಫಲಗಳಲ್ಲೂ ಕೂಡ ತಿಳಿಸ್ಬೇಕಾದ್ರೆ, ಇವತ್ತಿನ ದಿವಸ ಮೇಷರಾಶಿನಲ್ಲಿರ್ತಕ್ಕಂಥವ್ರು ತಾವು ಈ ಒಂದು ದಿಕ್ಕಿನ ಕಡೆ ಪ್ರಾರಂಭದ ಪ್ರಯಾಣವನ್ನು ಬೆಳೆಸೋದ್ರಿಂದ ಬಹಳ ಚೆನ್ನಾಗಿರುತ್ತೆ ಎಂಬತಕ್ಕಂಥದ್ದು ವಿಚಾರವಾಗಿ ಸಾಕಷ್ಟು ಬಾರಿ ತಮಗೊಂದು ಮಾರ್ಗದರ್ಶನವನ್ನು ಕೊಡ್ತಾನೆ ಬಂದಿದ್ದೀನಿ. ಅದೇ ರೀತಿ ಮೇಷರಾಶಿನಲ್ಲಿರ್ತಕ್ಕಂಥವ್ರಿಗೆ ದಕ್ಷಿಣ ದಿಕ್ಕು ಬಹಳ ಚೆನ್ನಾಗಿದೆ. ಶುಭ ಸಂಖ್ಯೆ ಅಂತಂದರೆ ನಂಬರು ಯಾವುದು ಚೆನ್ನಾಗಿರುತ್ತೆ ಮೇಷರಾಶಿನಲ್ಲಿರ್ತಕ್ಕಂಥವ್ರಿಗೆ ಅನ್ನೋದನ್ನು ತಿಳಿಸೋದಾದರೆ, 1, 2, 3 ಮತ್ತು 9. 1, 2, 3 ಮತ್ತು 9 ಈ 4 ಸಂಖ್ಯೆಗಳು ಕೂಡ ಮೇಷರಾಶಿನಲ್ಲಿರ್ತಕ್ಕಂಥವ್ರಿಗೆ ಬಹಳ ಚೆನ್ನಾಗಿದೆ. ಇದೆಲ್ಲವೂ ಕೂಡ ಜ್ಯೋತಿಷ್ಯ ಶಾಸ್ತ್ರ, ಇವಾಗ ನಾನು ಏನು ಹೇಳ್ತಾ ಇದ್ದೇನೆ ಇದೆಲ್ಲವೂ ಕೂಡ ಜ್ಯೋತಿಷ್ಯ ಶಾಸ್ತ್ರದ ಬೇಸಿಕ್ ಅಂತಂದರೆ ಪ್ರಾರಂಭದ ಹಂತದಲ್ಲಿ ನಾವು ಮೊದಲು ಕಲ್ತ್ಕೊಳ್ಬೇಕಾಗಿರ್ತಕ್ಕಂಥ ಒಂದಿಷ್ಟು ವಿಚಾರಗಳು ಇವೆಲ್ಲ. ಹಾಗಾಗಿ ಶುಭ ಸಂಖ್ಯೆಗಳು ಮೇಷರಾಶಿನಲ್ಲಿರ್ತಕ್ಕಂಥವ್ರಿಗೆ 1, 2, 3 ಮತ್ತು 9 ಇರ್ತಕ್ಕಂಥದ್ದಿದೆ. ಶುಭ ರತ್ನ ಅಂತಂದರೆ ಸ್ಟೋನ್ಸು. ಸಾಕಷ್ಟು ಜನ ಕೇಳ್ತಾರೆ, ಗುರುಗಳೇ ನಾನು ಯಾವ ಒಂದು ಉಂಗುರ, ಯಾವ ಒಂದು ಕಲ್ಲಿನ ಉಂಗುರ ಹಾಕ್ಕೊಂಡ್ರೆ ನನಗೆ ಬಹಳ ಚೆನ್ನಾಗಿರುತ್ತೆ, ಯಾವ ಬೆರಳಿಗೆ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ಎಂಬತಕ್ಕಂಥ ವಿಚಾರವಾಗಿ ಸಾಕಷ್ಟು ಜನ ಕೇಳ್ತಾ ಇರ್ತೀರಿ. ಅದೇ ರೀತಿ ಮೇಷರಾಶಿನಲ್ಲಿರ್ತಕ್ಕಂಥವ್ರು ಈ ವರ್ಣಗಳಲ್ಲಿರ್ತಕ್ಕಂಥ ರತ್ನಗಳನ್ನು ಧರಿಸೋದ್ರಿಂದ ಸಾಕಷ್ಟು ಒಳಿತನ್ನ ಸಿದ್ಧಿಪಡಿಸ್ಕೊಳ್ತೀರಿ. ಇಂತಹದ್ದೇ ರತ್ನಗಳನ್ನು ಧರಿಸೋದ್ರಿಂದ ಸಾಕಷ್ಟು ಒಳಿತನ್ನ ಸಿದ್ಧಿಪಡಿಸ್ಕೊಳ್ತೀರಿ. ಈ ಒಂದು ವಿಚಾರವಾಗಿ ತಿಳಿಸೋದಾದರೆ, ಶುಭ ರತ್ನಗಳು ಮೇಷರಾಶಿನಲ್ಲಿರ್ತಕ್ಕಂಥವ್ರಿಗೆ ಯಾವುದಪ್ಪ ಅಂದರೆ ಹವಳ, ಮಾಣಿಕ್ಯ ಮತ್ತು ಪುಷ್ಯರಾಗ. ಹವಳ, ಮಾಣಿಕ್ಯ ಮತ್ತು ಪುಷ್ಯರಾಗ ಈ 3 ಏನಿದೆ ರತ್ನಗಳನ್ನು ತಾವು ಧರಿಸೋದ್ರಿಂದ ಸಾಕಷ್ಟು ಹೆಚ್ಚಿನ ಫಲಾಫಲಗಳನ್ನು ಖಂಡಿತ ಸಿದ್ಧಿಪಡಿಸ್ಕೊಳ್ತೀರಿ. ಮತ್ತು ಶುಭ ದಿನಾಂಕ, ಯಾವ ದಿನಾಂಕಗಳು ನಿಮಗೆ ಬಹಳ ಚೆನ್ನಾಗಿರುತ್ತೆ ಅಂತ ನಾವು ತಿಳಿಸೋದಾದರೆ, 1ನೇ ದಿನಾಂಕ, 10ನೇ ದಿನಾಂಕ ಮತ್ತು 17ನೇ ದಿನಾಂಕ. 1, 10, 17 ಇವು 3 ದಿನಾಂಕಗಳು ಕೂಡ ಬಹಳ ಚೆನ್ನಾಗಿದೆ ಮೇಷರಾಶಿನಲ್ಲಿರ್ತಕ್ಕಂಥವ್ರಿಗೆ ಈ ವರ್ಷ ನಾವು ನೋಡೋದಾದರೆ. ಮತ್ತು ಶುಭ ವರ್ಣ
ಯಾವ ವರ್ಣ ಚೆನ್ನಾಗಿರುತ್ತೆ, ಯಾವ ವರ್ಣ ಮೇಷರಾಶಿನಲ್ಲಿರ್ತಕ್ಕಂಥವ್ರಿಗೆ ಆಗು ಬರುತ್ತೆ, ಸಾಕಷ್ಟು ಹೆಚ್ಚಿನಷ್ಟು ಒಳಿತನ್ನು ಸಿದ್ಧಪಡಿಸ್ಕೊಳ್ಬೋದು ಅಂತ ತಿಳಿಸೋದಾದರೆ ಕೆಂಪು ವರ್ಣ, ಹಳದಿ ವರ್ಣ ಮತ್ತು ಕೇಸರಿ ವರ್ಣ ಮೇಷರಾಶಿನಲ್ಲಿರ್ತಕ್ಕಂಥವ್ರಿಗೆ ಬಹಳ ಚೆನ್ನಾಗಿದೆ. ಇನ್ನು ಈ ವರ್ಷದ ಒಂದು ಭವಿಷ್ಯತ್ತು ಯಾವ ರೀತಿ ಇರಬಹುದು ಎಂಬತಕ್ಕಂಥ ವಿಚಾರವಾಗಿ ತಿಳಿಸೋದಾದರೆ, ಗ್ರಹ ನಕ್ಷತ್ರಚಾರ ಪ್ರಕಾರ ತಿಳಿಸೋದಾದರೆ ನವಗ್ರಹಗಳಲ್ಲಿ ಶನಿ ಪರಮಾತ್ಮನ ವಕ್ರದೃಷ್ಟಿ ಏನಾದರೂ ಮೇಷರಾಶಿನಲ್ಲಿರ್ತಕ್ಕಂಥವ್ರ ಮೇಲೆ ಬೀರ್ತಾ ಇದೆಯಾ, ಇಲ್ಲ ಅಂತಂದರೆ ಗುರುಗ್ರಹ ಯಾವ ರೀತಿ ಇದೆ, ಗುರುಗಳ ಅನುಗ್ರಹ ಯಾವ ರೀತಿ ಎಂಬತಕ್ಕಂಥದ್ರ ವಿಚಾರವಾಗಿ ತಿಳಿಸ್ಕೊಳ್ಳೋದಾದರೆ, ಮೇಷರಾಶಿನಲ್ಲಿರ್ತಕ್ಕಂಥವ್ರ ಭವಿಷ್ಯತ್ತು ವರ್ಷದಲ್ಲಿ ಗುರುವಿನ ಒಂದು ಅನುಗ್ರಹ ಇದೆಲ್ಲೋ ಒಂದು ಕಡೆ ಪ್ರಾರಂಭದ ಹಂತದಲ್ಲಿ ಸ್ವಲ್ಪ ಕ್ಷೀಣಿಸ್ತಕ್ಕಂಥದ್ದೇ. ಗುರುವಿನ ಒಂದು ಕೃಪಾಶೀರ್ವಾದ ಪ್ರಾರಂಭದ ಹಂತದಲ್ಲಿ ಸ್ವಲ್ಪ ಸಿಗ್ತಕ್ಕಂಥದ್ದು ಸ್ವಲ್ಪ ಕಷ್ಟಕರನೇ. ಆದರೆ ಗುರುಗಳನ್ನು ಪ್ರಾರ್ಥನೆಯನ್ನು ಮಾಡ್ತಕ್ಕಂಥದ್ದು ಬಹಳ ಉತ್ತಮ. ಇದಕ್ಕೆ ಮೇಷರಾಶಿನಲ್ಲಿರ್ತಕ್ಕಂಥವ್ರು ನೋಡಿ, ನಾವು ಏನೊಂದು ಕೆಲಸ ಮಾಡಬೇಕಾದ್ರೂ ಕೂಡ ಗುರುವಿನ ಅನುಗ್ರಹ ಇಲ್ಲದಿರ, ಮಾರ್ಗದರ್ಶನ ಇಲ್ದಿರ ನಾವೇನೂ ಕೂಡ ಮಾಡೋಕ್ಕಾಗೋದಿಲ್ಲ. ಹಾಗಾಗಿ ಎಲ್ಲೋ ಒಂದು ಕಡೆ ಗುರುಗಳ ಒಂದು ಕೃಪಾಶೀರ್ವಾದ ನಮಗೆ ಪ್ರಾರಂಭದ ಹಂತದಲ್ಲಿ ಕಡಿಮೆ ಇರುವ ಕಾರಣದಿಂದ ನಾವು ಆದಷ್ಟು ದೇವಿಯ ಪ್ರಾರ್ಥನೆಯನ್ನು ಮಾಡ್ತಕ್ಕಂಥದ್ದು ಬಹಳ ಉತ್ತಮ. ಮತ್ತು ಪ್ರತಿ ಗುರುವಾರನೂ ಕೂಡ ಗುರುಗಳ ಸಾನ್ನಿಧ್ಯಕ್ಕೆ ಹೋಗಿ ಬರ್ತಕ್ಕಂಥದ್ದು ಬಹಳ ಉತ್ತಮ. ಔದುಂಬರ ವೃಕ್ಷಕ್ಕೆ ಒಂದು ಚೂರು ನೀರನ್ನು ಹಾಕಿ ಪ್ರಾರ್ಥನೆಯನ್ನು ಮಾಡತಕ್ಕಂಥದ್ದು ಬಹಳ ಉತ್ತಮ. ಈ ಒಂದು ಅನುಷ್ಠಾನವನ್ನು ಮಾಡೋದ್ರಿಂದ ಆ ನಂತರ ಗುರುವಿನ ಅನುಗ್ರಹವು ಸಾಕಷ್ಟು ದೊಡ್ಡ ಮಟ್ಟದಲ್ಲಿರ್ತಕ್ಕಂಥದ್ದಿದೆ. ಮತ್ತೊಂದಷ್ಟು ವಿಚಾರ ತಿಳಿಸೋದಿದೆ ಮೇಷರಾಶಿನಲ್ಲಿರ್ತಕ್ಕಂಥವ್ರ ವರ್ಷದ ಭವಿಷ್ಯದ ಬಗ್ಗೆ. ಯಾವುದಪ್ಪ ಅಂತಂದರೆ, ಶನಿ ಪರಮಾತ್ಮನ ಒಂದು ಕೆಲಸ, ಶನಿ ಪರಮಾತ್ಮನ ಒಂದು ಕೃಪಾಶೀರ್ವಾದ ಯಾವ ರೀತಿ ಇದೆ, ಶನಿ ಪರಮಾತ್ಮನ ವಕ್ರದೃಷ್ಟಿ ಏನಾದರೂ ಮೇಷರಾಶಿಯವ್ರ ಮೇಲೆ ಇದೆಯಾ, ಇಲ್ಲ ಅಂತಂದರೆ ಭಗವಂತನ ಶಾಂತ ದೃಷ್ಟಿ ಏನಾದರೂ ಮೇಷರಾಶಿನವ್ರ ಮೇಲೆ ಇದೆಯಾ ಎಂಬತಕ್ಕಂಥದ್ರ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ತಿಳಿಸ್ಕೊಡೋನಿದ್ದೇನೆ. ಇನ್ನು ಬಹಳ ವಿಶೇಷವಾಗಿ ಇಂದಿನ ಭಾಗದಲ್ಲಿ ಮೇಷರಾಶಿನಲ್ಲಿರ್ತಕ್ಕಂಥವರ ಭವಿಷ್ಯತ್ತು ಹೇಗಿರುತ್ತೆ ಅನ್ನೋದ್ರ ಬಗ್ಗೆನೂ ಕೂಡ ತಿಳಿಸ್ತಾ ಇದ್ದೆ. ಮತ್ತೆ ಮೇಷರಾಶಿನಲ್ಲಿರ್ತಕ್ಕಂಥವರ ಒಂದಿಷ್ಟು ಸೂಕ್ಷ್ಮ ವಿಚಾರಗಳನ್ನು ಕೂಡ ತಿಳಿಸ್ತಾ ಇದ್ದೆ. ಮತ್ತು ಮೇಷರಾಶಿನಲ್ಲಿರ್ತಕ್ಕಂಥವ್ರಿಗೆ ಯಾವ ವರ್ಣ ಈ ವರ್ಷ, ಈ ಒಂದು ಮಾಸ ಏನಿದೆ ಅಂತಂದರೆ, ಈ ಒಂದು ಶೋಭಕೃತನಾಮ ಸಂವತ್ಸರ ಏನಿದೆ, ಇನ್ನು ಮುಂದಿನ ವರ್ಷದವರೆಗೂ ಕೂಡ ಅವರ ಭವಿಷ್ಯತ್ತು ಹೇಗಿರುತ್ತೆ ಎಂಬತಕ್ಕಂಥದ್ರ ಬಗ್ಗೆನೂ ಕೂಡ ಸಾಕಷ್ಟು ಮಾಹಿತಿಯನ್ನು ಕೂಡ ತಿಳಿಸ್ತಿದೆ. ಮತ್ತು ಬೇಸಿಕ್ಸ್ ಏನು ಮೇಷರಾಶಿನಲ್ಲಿರ್ತಕ್ಕಂಥವ್ರು ತಿಳ್ಕೊಳ್ಬೇಕಂತಂದರೆ, ಪ್ರಾರಂಭದ ಹಂತದಲ್ಲಿ ಮೇಷರಾಶಿನಲ್ಲಿರ್ತಕ್ಕಂಥವ್ರು ಸಾಧಾರಣವಾಗಿ ಏನೆಲ್ಲ ತಿಳ್ಕೊಳ್ಬೋದು ಎಂಬತಕ್ಕಂಥದ್ರ ಬಗ್ಗೆನೂ ಕೂಡ ಮಾಹಿತಿಯನ್ನು ತಿಳಿಸ್ತಾ ಇದ್ದೆ. ಇನ್ನು ಪ್ರಾರಂಭದ ಹಂತದಲ್ಲಿ ತಿಳಿಸೋದಾದರೆ, ವರ್ಷದಲ್ಲಿ ಗುರುವಿನ ಒಂದು ಅನುಗ್ರಹವು ಪ್ರಾರಂಭದ ಹಂತದಲ್ಲಿ ಸ್ವಲ್ಪ ಕಡಿಮೆನೇ. ಆದರೆ ಗುರುಗಳನ್ನು ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡೋದ್ರಿಂದ ಆ ನಂತರ ಒಂದಿಷ್ಟು ಅನುಗ್ರಹವನ್ನು ನಾವೆಲ್ಲರೂ ಕೂಡ ಕಾರ್ಯಸಿದ್ಧಿಪಡಿಸ್ಕೊಳ್ಬೋದು. ಆದರೆ ಎಲ್ರಿಗೂ ಕೂಡ ಶನಿ ಪರಮಾತ್ಮನ ಮೇಲೇ ಒಂದಿಷ್ಟು ಆಲೋಚನೆ, ಮತ್ತು ಭಗವಂತ ಹೇಗಿರುತ್ತಾನೋ, ನಮ್ಮ ರಾಶಿಯ ಮೇಲೆ ಆತನ ಪ್ರಭಾವ ಹೇಗಿರುತ್ತೆ ಎಂಬತಕ್ಕಂಥದ್ರ ಬಗ್ಗೆನೇ ಒಂದಿಷ್ಟು ಗೊಂದಲ. ಆದರೆ ಈ ಬಾರಿ ಮೇಷರಾಶಿನಲ್ಲಿರ್ತಕ್ಕಂಥವ್ರು ಶನಿ ಪರಮಾತ್ಮ ಈ ವರ್ಷದಲ್ಲಿ ಎಲ್ಲ ಕಡೆನೂ ಕೂಡ ಈ ವರ್ಷದ ಸಂಪೂರ್ಣನೂ ಕೂಡ ಶುಭ ಫಲವನ್ನೇ ನಿಮಗೆ ಉಂಟು ಮಾಡ್ತಾನೆ ಹೊರತಾಗಿ ಯಾವುದೇ ರೀತಿ ವಕ್ರದೃಷ್ಟಿಯನ್ನು ಬೀರತಕ್ಕಂಥದ್ದಾಗಲಿ, ಸಮಸ್ಯೆಗಳನ್ನು ಉಂಟು ಮಾಡತಕ್ಕಂಥದ್ದಾಗಲಿ ಮಾಡೋದಿಲ್ಲ. ಪರಮಾತ್ಮನ ಸಂಪೂರ್ಣ ಕೃಪಾಶೀರ್ವಾದ ನಿಮಗಿದೆ. ಹಾಗಾಗಿ ಯಾವುದೇ ರೀತಿ ಸಮಸ್ಯೆಗಳು ನಿಮಗಿರೋದಿಲ್ಲ. ಯಾಕೆ ಅಂತಂದರೆ, ವರ್ಷದಲ್ಲಿ ಸಾಧಾರಣವಾಗಿ ನಮ್ಗೆ ಬರ್ತಕ್ಕಂಥ ಚಿಂತನೆಗಳೇನಪ್ಪ ಅಂತಂದರೆ, ಒಂದು ಮನಸ್ಸಿಗೆ ಚಿಂತೆ, ಅನಾರೋಗ್ಯದ ಲಕ್ಷಣ ಆಗಿರ್ಬೋದು, ಮನೆಯಲ್ಲಿ ನೆಮ್ಮದಿ ಇಲ್ಲದೆ ಇರತಕ್ಕಂಥದ್ದಾಗಿರ್ಬೋದು, ಹಣಕಾಸಿನ ತೊಂದರೆ ಆಗಿರ್ಬೋದು, ವಿವಾಹದ ಜೀವನದಲ್ಲಾಗಿರ್ಬೋದು, ಇಲ್ಲಾಂತಂದರೆ ಮಂಗಳ ಕಾರ್ಯಗಳಾಗಿರ್ಬೋದು, ಮಂಗಳ ಕಾರ್ಯಗಳಲ್ಲಿ ಅಡೆತಡೆ ಆಗಿರ್ಬೋದು, ಜನರೊಡನೆ ಮನಸ್ತಾಪಗಳು ಉಂಟಾಗ್ತಕ್ಕಂಥದ್ದಾಗಿರ್ಬೋದು, ವ್ಯಾಪಾರ ಉದ್ಯೋಗದ ತೊಂದರೆಗಳು ಕಂಡು ಬರ್ತಕ್ಕಂಥದ್ದಾಗಿರ್ಬೋದು, ಆನಂತರ ಬಂಧು ಮಿತ್ರರಲ್ಲೂ ಕೂಡ ಒಂದಿಷ್ಟು ಸಮಸ್ಯೆಗಳು ಎದುರಾಗ್ತಕ್ಕಂಥದ್ದಿರ್ಬೋದು. ಇದು ಯಾವುದೂ ಕೂಡ ಇರೋದಿಲ್ಲ. ಎಲ್ಲ ಜಾಗದಲ್ಲೂ ಕೂಡ ಪ್ರತಿಯೊಂದು ಕ್ಷೇತ್ರಗಳಲ್ಲೂ ಕೂಡ ಸಾಕಷ್ಟು ಹೆಚ್ಚಿನ ಅಭಿವೃದ್ಧಿಯನ್ನು ತಾವು ಸಿದ್ಧಪಡಿಸ್ಕೊಳ್ತೀರಿ. ಮತ್ತೊಂದು ಸೂಕ್ಷ್ಮ ವಿಚಾರ ಏನಪ್ಪ ಅಂತಂದರೆ, ಬಂಧು ಮಿತ್ರರ ಸಹಾಯದಿಂದ ತಾವು ತುಂಬ ಹೆಚ್ಚಿನ ಮಟ್ಟದಲ್ಲಿ ಬೆಳವಣಿಗೆಯನ್ನು ತಾವು ಕಾಣ್ತಕ್ಕಂಥವ್ರು ಇರ್ತೀರಿ. ಮತ್ತು ನಿಮ್ಮ ಸಹಾಯಕರು ಕೂಡ ನಿಮಗೆ ಸಾಕಷ್ಟು ಸಹಾಯವನ್ನು ಕೂಡ ಮಾಡ್ತಕ್ಕಂಥವ್ರಿದ್ದಾರೆ. ಸಾರ್ವಜನಿಕ ಜೀವನದಲ್ಲೂ ಕೂಡ ಒಂದು ಗೌರವವನ್ನು ತಾವೆಲ್ಲರೂ ಕೂಡ ಪಡ್ಕೊಳ್ತಕ್ಕಂಥವ್ರಿದ್ದೀರಿ. ಸ್ಥಿರ ಮಹಾಲಕ್ಷ್ಮಿ ವಾಸ್ತುಗ್ರಹದಲ್ಲಿ ನೆಲೆಸ್ತಕ್ಕಂಥವಳಿದ್ದಾಳೆ. ಸ್ಥಿರ ಆಸ್ತಿಯನ್ನು ತಾವೆಲ್ಲರೂ ಕೂಡ ಮಾಡ್ಕೊಳ್ತೀರಿ. ಇಂತೆಲ್ಲ ಶುಭ ಫಲಗಳನ್ನು ಮೇಷರಾಶಿನಲ್ಲಿರ್ತಕ್ಕಂಥವ್ರು ಈ ವರ್ಷ ತಮಗಿರ್ತಕ್ಕಂಥದ್ದಿದೆ. ಭಗವಂತನ ಸಂಪೂರ್ಣ ಕೃಪಾಶೀರ್ವಾದ ಇದೆ. ಮೇಷರಾಶಿನಲ್ಲಿರ್ತಕ್ಕಂಥವ್ರು ತಾವೆಲ್ಲರೂ ಕೂಡ ಮಹಾಲಕ್ಷ್ಮಿಯನ್ನು ಪ್ರಾರ್ಥನೆಯನ್ನು ಮಾಡಿ ಭಗವತಿಯ ಅನುಗ್ರಹದಿಂದ ತಾವು ಇಷ್ಟಾರ್ಥಗಳೆಲ್ಲವನ್ನೂ ಕೂಡ ಕಾರ್ಯಸಿದ್ಧಿಪಡಿಸ್ಕೊಳ್ತೀವಿ. ಇದೇನು ಗುರುಗಳೇ, ಮೇಷರಾಶಿನಲ್ಲಿರ್ತಕ್ಕಂಥವ್ರ ವರ್ಷ ಭವಿಷ್ಯ ತಿಳಿಸ್ಬಿಟ್ಟು ಪಂಚಾಂಗವನ್ನು ನಿಧಾನಕ್ಕೆ ಮುಚ್ಚಿಟ್ಬಿಟ್ರಲ್ಲ ಯಾಕೆ ಅಂತ ತಾವು ಕೇಳ್ಬೋದು. ಇನ್ನು ಮುಂದಿನ ದಿನಮಾನಗಳಲ್ಲಿ, ಇನ್ನು ಮುಂದಿನ 12 ಭಾನುವಾರ ಏನಿದೆ
12 ಭಾನುವಾರನೂ ಕೂಡ ಪ್ರತಿ ಭಾನುವಾರನೂ ಕೂಡ ಒಂದೊಂದು ರಾಶಿಗಳ ಬಗ್ಗೆ ನಿಮ್ಮ ವರ್ಷದ ಭವಿಷ್ಯತ್ತು ಹೇಗಿರುತ್ತೆ ಮತ್ತು ತಾವು ತಿಳ್ಕೊಳ್ಬೇಕಾಗಿರತಕ್ಕಂಥ ಸಾಧಾರಣ ವಿಚಾರಗಳು ಏನೇನು ಎಂಬತಕ್ಕಂಥದ್ರ ಬಗ್ಗೆ ಮಾಹಿತಿಯನ್ನು ತಿಳಿಸ್ತಾ ಹೋಗಿದ್ದೀನಿ. ಮೊದಲನೆಯ ಭಾನುವಾರ ರಾಶಿಗಳಲ್ಲಿ ಮೊದಲನೇ ರಾಶಿ ಮೇಷರಾಶಿಯ ಬಗ್ಗೆ ವರ್ಷದ ಫಲಗಳೇನು ಮತ್ತು ಸಾಧಾರಣವಾಗಿ ತಾವು ತಿಳ್ಕೊಳ್ಬೇಕಾಗಿರ್ತಕ್ಕಂಥ ವಿಚಾರಗಳು ಏನೇನು ಎಂಬತಕ್ಕಂಥದ್ರ ಬಗ್ಗೆ ಮಾಹಿತಿಯನ್ನು ನಾನು ತಮ್ಮೆಲ್ಲರಿಗೂ ಕೂಡ ತಿಳಿಸಿದ್ದೇನೆ. ಇನ್ನುಳಿರ್ತಕ್ಕಂಥ ರಾಶಿಗಳ ವರ್ಷ ಭವಿಷ್ಯವನ್ನು ಮುಂದಿನ ಭಾನುವಾರಗಳಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಇನ್ನು ಈಗ ರಾಶಿ ಫಲದ ಸಮಯ ಎದುರಾಗಿರ್ತಕ್ಕಂಥದ್ದಿದೆ. ರಾಶಿ ಫಲಗಳನ್ನು ಕೂಡ ತಿಳ್ಕೊಳ್ತಕ್ಕಂಥ ಸಮಯ. ರಾಶಿ ಫಲಗಳತ್ತ ಗಮನವನ್ನು ವಹಿಸೋಣ. ರಾಶಿಗಳಲ್ಲಿ ಮೊದಲನೇ ರಾಶಿ ಮೇಷರಾಶಿ. ಮೇಷಲಗ್ನದಲ್ಲಿರ್ತಕ್ಕಂಥವ್ರಿಗೆ ಮಾತನಾಡ್ತಕ್ಕಂಥ ಮನಸ್ಸರಿ ಯಾವ ಉತ್ತರವನ್ನು ಕೊಡುತ್ತೆ ಎಂಬತಕ್ಕಂಥದ್ದನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ.
ಮಿಥುನ ರಾಶಿ ಮಿಥುನ ಲಗ್ನದಲ್ಲಿರ್ತಕ್ಕಂಥ ಭವಿಷ್ಯತ್ತನ್ನು ತಿಳಿಸೋದಾದ್ರೆ, ಮಾತನಾಡ್ತಕ್ಕಂಥ ಮನಸ್ಸರಿ ನೀಡ್ತಾ ಇರ್ತಕ್ಕಂಥ ಒಂದು ಮಾರ್ಗದರ್ಶನವನ್ನು ನಾವು ಗಮನಿಸಿ ತಿಳಿಸೋದಾದ್ರೆ, ಎಲ್ಲೂ ಒಂದು ಕಡೆ ಸ್ವಲ್ಪ ಜೋಪಾನವಾಗಿರ್ಬೇಕೆಂಬತಕ್ಕಂಥ ಒಂದು ಮಾರ್ಗದರ್ಶನವನ್ನು ಮಾತನಾಡ್ತಕ್ಕಂಥ ಮನಸ್ಸರಿ ನಮಗೆ ಸೂಚಿಸ್ತಾ ಇರ್ತಕ್ಕಂಥದ್ದು. ವಾಹನವನ್ನು ಚಲಾಯಿಸಬೇಕಾದ್ರೆ ಆಗಲಿ, ಇಲ್ಲಾಂದರೆ ವ್ಯಾಪಾರ ವ್ಯವಹಾರಗಳನ್ನು ಮಾಡಬೇಕಾದ್ರೆ ಆಗಲಿ, ಇವತ್ತಿನ ದಿವಸ ನಿರ್ಧಾರಗಳನ್ನು ತೆಗೆದುಕೊಳ್ಬೇಕಾದ್ರೆ ಆಗಲಿ, ಇಲ್ಲ ಅಂತಂದರೆ ನ್ಯಾಯ ತೀರ್ಮಾನವನ್ನು ಮಾಡಬೇಕಾದ್ರೆ ಆಗಲಿ, ಒಂದಲ್ಲ 1000 ಬಾರಿ ನೀವು ಆಲೋಚನೆಯನ್ನು ಮಾಡಿ ಒಂದು ತೀರ್ಮಾನಕ್ಕೆ ಬರ್ತಕ್ಕಂಥದ್ದು ಬಹಳ ಉತ್ತಮ ಮಿಥುನ ರಾಶಿನಲ್ಲಿರ್ತಕ್ಕಂಥವ್ರು. ಇಂತಹ ಸನ್ನಿಗ್ಧ ಪರಿಸ್ಥಿತಿಗಳು ಎದುರಾದಾಗ ಆದಷ್ಟು ಈ ಒಂದು ತೀರ್ಮಾನಗಳನ್ನು ತೆಗೆದುಕೊಳ್ತಕ್ಕಂಥದ್ದಾಗಲಿ, ಯಾವುದಾದ್ರೂ ಕಾಗದ ಪತ್ರಕ್ಕೆ ಸಹಿ ಹಾಕ್ತಕ್ಕಂಥದ್ದಾಗಲಿ, ಇಲ್ಲ ಅಂತಂದರೆ ತಾವು ನಿಮ್ಮ ಸ್ವಂತವಾಗಿ ಸ್ವಂತಪಡಿಸ್ಕೊಳ್ತಕ್ಕಂಥದ್ದಾಗಲಿ, ನಿಮ್ಮದೂ ಅಂತ ತಾವು ತೆಗೆದುಕೊಳ್ತಕ್ಕಂಥದ್ದಾಗಲಿ, ಇದೆಲ್ಲದಕ್ಕೂ ಕೂಡ ಸ್ವಲ್ಪ ಒಂದು ಸ್ಟಾಪನ್ನು ಇಡತಕ್ಕಂಥದ್ದು ಬಹಳ ಉತ್ತಮ. ಅಂತಂದರೆ ಇವತ್ತಿಗೆ ಅದನ್ನು ಹಾಗೆ ನಿಲ್ಲಿಸಿ ನಾಳೆಗೆ ಅದನ್ನು ಮುಂದೂಡ್ತಕ್ಕಂಥದ್ದು ಬಹಳ ಉತ್ತಮ. ಮಿಥುನ ರಾಶಿಯಲ್ಲಿರ್ತಕ್ಕಂಥವ್ರು ತಾವು ಸ್ವಲ್ಪ ಜೋಪಾನ ಇವತ್ತಿನ ದಿವಸ. ತಾವು ವಾಹನವನ್ನು ಚಲಾಯಿಸಬೇಕಾದ್ರೆ ಅಲ್ಲ, ಸಾಧಾರಣವಾಗಿ ತಾವು ಓಡಾಡಬೇಕಾದ್ರೂ ಕೂಡ ವಿನಾಕಾರಣ ಎಡುತ್ತಾ ಇರ್ತೀರಿ. ಇಲ್ಲ ಅಂತಂದರೆ ಯಾರೋ ಹಿಂದೆಗಡೆಯಿಂದ ನಿಂತ್ಕೊಂಡು ನಿಮ್ಮನ್ನು ತಳ್ಳೋ ರೀತಿನೋ, ಇಲ್ಲ ಅಂತಂದರೆ ಮೆಟ್ಟು ಬೀಳ್ತಕ್ಕಂಥದ್ದು, ಬೆಚ್ಚಿ ಬೀಳ್ತಕ್ಕಂಥದ್ದು, ಗಾಬರಿ ಆಗ್ತಕ್ಕಂಥದ್ದು, ಸಣ್ಣ ಪುಟ್ಟ ವಿಚಾರಗಳು ಕೂಡ ಮನಸ್ಸಿಗೆ ಹಾಕೊಳ್ತಕ್ಕಂಥದ್ದು, ಟೆನ್ಷನ್ ಜಾಸ್ತಿ ಆಗ್ತಕ್ಕಂಥದ್ದು, ಪ್ರೆಷರ್ ಜಾಸ್ತಿ ಆಗ್ತಕ್ಕಂಥದ್ದು, ಇದೆಲ್ಲವೂ ಕೂಡ ಆಗುತ್ತೆ. ಆರೋಗ್ಯದ ಮೇಲೂ ಕೂಡ ಒಂದಿಷ್ಟು ಪ್ರಭಾವ ಬೀರತಕ್ಕಂಥದ್ದು ಇರುತ್ತೆ. ಮಿಥುನ ರಾಶಿನಲ್ಲಿರ್ತಕ್ಕಂಥವ್ರು ಆದಷ್ಟು ಸ್ವಲ್ಪ ಜೋಪಾನ, ನೆಮ್ಮದಿಯುತವಾಗಿರ್ತಕ್ಕಂಥದ್ದು ಬಹಳ ಉತ್ತಮ. ಏನೇ ಆಗಲಿ ಭಗವಂತನ ದಯೆ ಒಂದಿರಲಿ ಅಂತ ಹೇಳಿ ಎಂತಹ ಸಂಕಷ್ಟದ ಪರಿಸ್ಥಿತಿ ಎದುರಾದ್ರೂ ಕೂಡ ಜಾಸ್ತಿ ಟೆನ್ಷನ್ ಮಾಡ್ಕೊಳ್ಬೇಡಿ, ಜಾಸ್ತಿ ಅದನ್ನು ತಲೆಗೆ ಹಾಕೊಳ್ಬೇಡಿ. ನೆಮ್ಮದಿಯಾಗಿ ಒಂದು 10 ನಿಮಿಷ ಕೂತು ಆಲೋಚನೆಯನ್ನು ಮಾಡಿ ನಾಳೆಗೆ ಅದನ್ನು ಮುಂದೂಡಿ, ಅದಾದಮೇಲೆ ನೆಮ್ಮದಿಯುತವಾಗಿರ್ತಕ್ಕಂಥ ಬದುಕಿನ ಬಗ್ಗೆ ಆಲೋಚನೆ ಮಾಡ್ತಕ್ಕಂಥದ್ದು ಬಹಳ ಉತ್ತಮ ಮಿಥುನ ರಾಶಿನಲ್ಲಿರ್ತಕ್ಕಂಥವ್ರು. ಇದನ್ನು ಹೊರತುಪಡಿಸಿ ತಿಳಿಸೋದಾದರೆ, ಮಿಥುನ ರಾಶಿನಲ್ಲಿರ್ತಕ್ಕಂಥವ್ರು ತಾವು ಇವತ್ತಿನ ದಿವಸ ಒಂದು ಚುಟುಕು ಅನುಷ್ಠಾನವನ್ನು ಮಾಡ್ಕೊಳ್ತಕ್ಕಂಥದ್ದು ಬಹಳ ಉತ್ತಮ. ಸಾಧಾರಣವಾಗಿ ಎಲ್ಲರ ವಾಸ್ತುಗೃಹದಲ್ಲೂ ಕೂಡ ಕಿಸರು ನೀರು ತೆಗಿತಕ್ಕಂಥದ್ದು ಅಂತ ಇರುತ್ತೆ. ಅಂತಂದರೆ ಒಂದು ತಟ್ಟೆಗೆ ಅರಿಶಿನ, ಕುಂಕುಮ ಮತ್ತು ಒಂದು ಚೂರು ಸುಣ್ಣ, ಇವು ಮೂರನ್ನೂ ಕೂಡ ಮಿಶ್ರಣವನ್ನು ಮಾಡಿ ಆ ಮಿಶ್ರಣವನ್ನು ಮಾಡಿರತಕ್ಕಂಥ ಒಂದು ನೀರಿನಿಂದ ತಾವು ಒಂದು ಆರತಿ ಅಂತಂದರೆ ಆ ಒಂದು ದೃಷ್ಟಿ ತೆಗಿತಕ್ಕಂಥದ್ದು ಏನಿರುತ್ತೆ, ಆ ಒಂದು ಆರತಿ ಮಾಡ್ತಕ್ಕಂಥದ್ದು, ಕೆಂಪು ನೀರಿನ ಆರತಿ ಅಂತ ಮಾಡ್ತಕ್ಕಂಥದ್ದು ಏನಿರುತ್ತೆ, ದೃಷ್ಟಿದೋಷ ನಿವಾರಣೆ ಆಗಲಿಕ್ಕೆ ತಾವು ನಿಮ್ಮ ವಾಸ್ತುಗೃಹದಲ್ಲಿರ್ತಕ್ಕಂಥ ಹಿರಿಯರ ಕೈಯಲ್ಲಿ ಆ ಒಂದು ದೃಷ್ಟಿಯನ್ನು ತೆಗೆಸ್ಕೊಂಡು, ಅದಾದ ಮೇಲೆ ಆ ಒಂದು ದೃಷ್ಟಿಯನ್ನು ತೆಗೆದು ಹಾಕಿರ್ತಕ್ಕಂಥ ನೀರನ್ನು 3 ಬಾರಿ ದಾಟ್ತಕ್ಕಂಥದ್ದು ಬಹಳ ಉತ್ತಮ. ಮಿಥುನ ರಾಶಿಯಲ್ಲಿರ್ತಕ್ಕಂಥವ್ರು ಈ ಒಂದು ಚುಟುಕು ಅನುಷ್ಠಾನವನ್ನು ಮಾಡೋದ್ರಿಂದ ಒಂದಿಷ್ಟು ಸಮಸ್ಯೆಗಳಿಂದ ತಾವು ಖಂಡಿತ ಪಾರಾಗ್ತೀರಿ. ಭಗವಂತನ ಸಂಪೂರ್ಣ ಕೃಪಾಶೀರ್ವಾದ ನಿಮ್ಗೆ ಇರ್ತಕ್ಕಂಥದ್ದು ಇರುತ್ತೆ. ಮಿಥುನ ರಾಶಿಯಲ್ಲಿರ್ತಕ್ಕಂಥವ್ರು ತಾವು ಇವತ್ತಿನ ಸಹ ಆದಷ್ಟು ಹಳದಿ ವರ್ಣದಲ್ಲಿರ್ತಕ್ಕಂಥ ವಸ್ತ್ರವನ್ನು ಧರಿಸ್ತಕ್ಕಂಥದ್ದು ಬಹಳ ಉತ್ತಮ. ಗುರುವಿನ ಕೃಪಾಶೀರ್ವಾದವೂ ಕೂಡ ಮಿಥುನ ರಾಶಿಯಲ್ಲಿರ್ತಕ್ಕಂಥವ್ರೆ ಅವಶ್ಯಕ ಎಂಬತಕ್ಕಂಥ ಮಾತನ್ನು ತಿಳಿಸ್ತಾ, ಒಳ್ಳೆಯದಾಗಲಿ, ಶುಭವಾಗಲಿ. ರಾಶಿಗಳಲ್ಲಿ ಮುಂದಿನ ರಾಶಿ ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿ, ಕರ್ಕಾಟಕ ಲಗ್ನ. ಕರ್ಕಾಟಕ ರಾಶಿ ಕರ್ಕಾಟಕ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಮಾತನಾಡತಕ್ಕಂಥ ಮನಸ್ಸಿರಿ ಯಾವ ಉತ್ತರವನ್ನು ಕೊಡುತ್ತೆ ಎಂಬತಕ್ಕಂಥದ್ದನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ.
ಕನ್ಯಾ ರಾಶಿ ಕನ್ಯಾ ಲಗ್ನ. ಕನ್ಯಾ ರಾಶಿ ಕನ್ಯಾ ಲಗ್ನದಲ್ಲಿರ್ತಕ್ಕಂಥವ್ರ ಭವಿಷ್ಯತನ ತಿಳಿಸೋದಾದರೆ, ಮಾತನಾಡತಕ್ಕಂಥ ವನಸರಿ ನೀಡ್ತಾ ಇರತಕ್ಕಂಥ ಒಂದು ಮಾರ್ಗದರ್ಶನ ಇದೆಲ್ಲವನ್ನು ಕೂಡ ನಾವು ಗಮನಿಸಿ ತಿಳಿಸೋದಾದರೆ ಸ್ವಲ್ಪ ಜೋಪಾನ. ಹಾಕ್ತಕ್ಕಂಥ ಹೆಜ್ಜೆಯಲ್ಲಿ ಎಡುತ್ತಕ್ಕಂಥವ್ರು ಇರ್ತೀರಿ. ಮನಸ್ಸಿಗೆ ನೋವುಂಟಾಗ್ತಕ್ಕಂಥ ಪರಿಸ್ಥಿತಿಗಳನ್ನು ಅನುಭವಿಸ್ತಕ್ಕಂಥವ್ರು ಇರ್ತೀರಿ. ಸಮಾಜದಲ್ಲಿ ಒಂದಿಷ್ಟು ನಿಂದನೆಗೊಳಗಾಗ್ತಕ್ಕಂಥವ್ರು ಇರ್ತೀರಿ. ತಾವು ಬಂಧು ಮಿತ್ರರೊಡನೆ ಕೂಡ, ಬಂಧು ಬಳಗಗಳ ಜೊತೆನೂ ಕೂಡ, ಅಂತಂದರೆ ನಿಮ್ಮ ಕುಟುಂಬಸ್ಥರಲ್ಲೂ ಕೂಡ ಒಂದಿಷ್ಟು ನಿಂದನೆಗೊಳಗಾಗ್ತಕ್ಕಂಥವ್ರು ಇರ್ತೀರಿ. ಎಲ್ಲೋ ಒಂದು ಕಡೆ ಅವಮಾನಕ್ಕೀಡಾಗ್ತಕ್ಕಂಥದ್ದು ಇರುತ್ತೆ. ಕನ್ಯಾ ರಾಶಿನಲ್ಲಿರ್ತಕ್ಕಂಥವ್ರು ಸ್ವಲ್ಪ ಜೋಪಾನ. ಆದಷ್ಟು ತಾಮಸವಾಗಿರ್ತಕ್ಕಂಥದ್ದು ಬಹಳ ಉತ್ತಮ. ಮೌನದಿಂದ ಇರತಕ್ಕಂಥದ್ದು ಬಹಳ ಉತ್ತಮ. ನೋಡಿದ್ವಿ, ಮಾತಾಡಿದ್ರೆ ಹೋಯ್ತು, ಮುತ್ತು ಹೊಡೆದ್ರೆ ಹೋಯ್ತು. ಹಾಗಾಗಿ ಇವತ್ತಿನ ದಿವಸ ಆಡ್ತಕ್ಕಂಥ ಪ್ರತಿಯೊಂದು ಮಾತಲ್ಲೂ ಕೂಡ ಒಂದಲ್ಲ 100 ಬಾರಿ ಆಲೋಚನೆ ಮಾಡ್ತಕ್ಕಂಥದ್ದು ಬಹಳ ಉತ್ತಮ. ಎಲ್ಲಾದರೂ ಘರ್ಷಣೆಗೊಳಗಾಗಿರ್ತಕ್ಕಂಥದ್ದಾಗಲಿ, ಚರ್ಚೆ ಇರತಕ್ಕಂಥದ್ದಾಗಲಿ, ಇಲ್ಲ ಅಂತಂದರೆ ಬೇರೊಂದು ರೀತಿ ತರ್ಕಗಳು ನಡೀತಾ ಇರತಕ್ಕಂಥದ್ದಾಗಲಿ, ಅಂತಹ ಜಾಗದಲ್ಲಿ ತಮ್ಮದೊಂದು ಪ್ರತಿಭೆಯನ್ನು ತೋರಿಸ್ತಕ್ಕಂಥದ್ದಾಗಲಿ, ಇಲ್ಲ ಅಂತಂದರೆ ತಾವು ಅಲ್ಲೇನೋ ಹೋಗಿ ಮಾತಾಡ್ತಕ್ಕಂಥದ್ದಾಗಲಿ ಬೇಡ. ಎಲ್ಲಿ ಗುಂಪಿರ್ತಕ್ಕಂಥ ಜಾಗ ಆಗಿರ್ಬೋದು, ಇಲ್ಲ ಅಂತಂದರೆ ಯಾರೋ ಏನೋ ಮಾತಾಡ್ತಾ ಇರ್ತಕ್ಕಂಥವ್ರು ಆಗಿರ್ಬೋದು, ಅವರ ಮಧ್ಯೆ ತಾವಿರ್ತಕ್ಕಂಥದ್ದಾಗಲಿ, ಅದು ಯಾವುದನ್ನು ಕೂಡ ಮಾಡಬೇಡಿ. ಅಲ್ಲೊಂದು ಸ್ವಲ್ಪ ಸಮಸ್ಯೆ ಇದೆ, ಸಮಸ್ಯೆ ಉಂಟಾಗ್ತಾ ಇದೆ, ಇಲ್ಲ ಅಂತಂದರೆ ಸಮಸ್ಯೆ ಉಂಟಾಗೋದಿದೆ ಎಂಬತಕ್ಕಂಥ ಒಂದಿಷ್ಟು ವಿಚಾರಗಳು ನಿಮ್ಮ ಗಮನಕ್ಕೆ ಬಂದ್ರೂ ಕೂಡ ಅಲ್ಲಿಂದ ಜಾಗ ಖಾಲಿ ಮಾಡ್ತಕ್ಕಂಥದ್ದು ಬಹಳ ಉತ್ತಮ. ಇಲ್ಲ ನಾನು ಏನೋ ಹೋಗಲ್ಲಿ ಸಾಲ್ವ್ ಮಾಡ್ತೀನಿ, ನಾನು ಏನೋ ಹೋಗಲ್ಲಿ ಮಾತಾಡ್ತೀನಿ ಅಂತ ಹೇಳಿ ತಾವು ಮಾತಾಡ್ಲಿಕ್ಕೆ ಹೋದರೆ ನೀವು ಮಾಡದೇ ಇರೋ ತಪ್ಪನ್ನು ಕೂಡ ನಿಮ್ಮ ಮೇಲೆ ಹಾಕ್ತಕ್ಕಂಥದ್ದಿರುತ್ತೆ. ನೀವು ಆಡದೇ ಇರೋ ಮಾತುಗಳನ್ನು ಕೂಡ ನೀವು ಆಡಿದ್ರಿ ಎಂಬತಕ್ಕಂಥ ಒಂದಿಷ್ಟು ಮಾತುಗಳನ್ನು ಕೂಡ ತಾವು ಅನುಭವಿಸ್ತಕ್ಕಂಥವ್ರು ಇರ್ತೀರಿ. ನಿಂದನೆಗೊಳಗಾಗ್ತಕ್ಕಂಥವ್ರು ಇರ್ತೀರಿ. ಕನ್ಯಾ ರಾಶಿಯಲ್ಲಿರ್ತಕ್ಕಂಥವ್ರು ಜೋಪಾನ. ಹಾಗಾಗಿ ದೂರಭಾರ ಪ್ರಯಾಣ ಬೇಡ. ಎಲ್ಲಾದರೂ ಚರ್ಚೆ ತರ್ಕಗಳು ನಡೀತಾ ಇರತಕ್ಕಂಥ ಜಾಗಕ್ಕೆ ಹೋಗ್ತಕ್ಕಂಥದ್ದು ಬೇಡ. ಮತ್ತು ಭೂಮಿಯ ವಿಚಾರವಾಗಿಯೂ ಒಂದಿಷ್ಟು ಲೇವಾದೇವಿ ಮಾಡ್ತಕ್ಕಂಥದ್ದು ಬೇಡ. ಯಾವುದೇ ರೀತಿ ಕಾಗದ ಪತ್ರಕ್ಕೆ ಸಹಿ ಆಗ್ತಕ್ಕಂಥದ್ದು ಬೇಡ. ಕನ್ಯಾ ರಾಶಿನಲ್ಲಿರ್ತಕ್ಕಂಥವ್ರು ತಾವು ಸ್ವಲ್ಪ ಜೋಪಾನವಾಗಿರಬೇಕು. ಇಂತಹ ಸಮಸ್ಯೆಗಳಿಂದ ಎದುರಾಗಲಿಕ್ಕೆ ಚುಟುಕಾಗಿರ್ತಕ್ಕಂಥ ಒಂದು ಅನುಷ್ಠಾನವನ್ನು ತಾವು ಮಾಡ್ಕೊಳ್ತಕ್ಕಂಥದ್ದು ಬಹಳ ಉತ್ತಮ. ವಾಸ್ತುಗೃಹದಲ್ಲಿ ಒಂದು ಸ್ಟೀಲ್ ಪ್ಲೇಟ್ ತೊಗೊಳ್ಳಿ, ಅಂತಂದರೆ ಕಬ್ಬಿಣದ ಒಂದು ಪ್ಲೇಟು ಅಂದರೆ ತಟ್ಟೆ. ಆ ತಟ್ಟೆ ತೆಗೆದುಕೊಂಡು ಅದರಲ್ಲಿ ಒಂದು ಚೂರು ಉಪ್ಪು ಹಾಕಿ, ಉಪ್ಪಿನ ಮೇಲೆಗಡೆ ಮಣ್ಣಿನ ಹಣತೆ, ಆ ಮಣ್ಣಿನ ಹಣತೆಯಲ್ಲಿ ತುಪ್ಪದ ದೀಪ ಅಲ್ಲ, ನಾರ್ಮಲ್ ದೀಪಕ್ಕೆ ತಾವು ಉಪಯೋಗಿಸ್ತಕ್ಕಂಥ ಎಣ್ಣೆ ಇರುತ್ತಲ್ಲ, ಅದರಲ್ಲೇ ಒಂದು ದೀಪವನ್ನು ಹಚ್ಚತಕ್ಕಂಥದ್ದು ಬಹಳ ಉತ್ತಮ. ಆ ದೀಪವನ್ನು ಹಚ್ಚತಕ್ಕಂಥದ್ದು ಬಹಳ ಉತ್ತಮ. ಆದರೆ ಒಂದು ವಿಚಾರ, ಆ ದೀಪ ಹಾರದೇ ಇರೋ ರೀತಿ ನೋಡ್ಕೊಳ್ಳಿ. ಸಂಜೆ ತನಕನೂ ಕೂಡ ಒಂದು ವೇಳೆ ಹಾರಿದ್ರೂ ಕೂಡ ಭಯಭೀತರಾಗ್ತಕ್ಕಂಥದ್ದು ಬೇಡ. ನೋಡಿ, ಗಾಳಿ ಇರೋದಕ್ಕೂ ಏನಕ್ಕೋ ಹಾರೋಗಿರುತ್ತೆ. ಆದರೆ ಹಾರಿರೋದನ್ನು ನೋಡಿ ಹಾರೋಗಿದೆ ಬಿಡು ಅಂತ ಹೇಳಿ ತಾವು ಉದಾಸೀನ ಮಾಡಿದ್ರೆ ಅಲ್ಲಿ ಸಮಸ್ಯೆ ಈಡಾಗ್ತಕ್ಕಂಥದ್ದು ಇರುತ್ತೆ. ಒಂದು ವೇಳೆ ಹಾರಿದರೆ ಭಗವಂತನನ್ನು ಪ್ರಾರ್ಥನೆಯನ್ನು ಮಾಡಿ ಆ ದೀಪವನ್ನು ಮತ್ತೆ ಹಚ್ಚತಕ್ಕಂಥದ್ದು ಬಹಳ ಉತ್ತಮ. ಹಾಗಾಗಿ ಆ ದೀಪವನ್ನು ಹಾರದೇ ಇರೋ ರೀತಿ ತಾವು ನೋಡ್ಕೊಳ್ತಕ್ಕಂಥದ್ದು ಬಹಳ ಉತ್ತಮ. ಒಂದು ದೀಪವನ್ನು ಹಚ್ಚಿ ದೀಪ ಮಹಾಲಕ್ಷ್ಮಿಯನ್ನು ಪ್ರಾರ್ಥನೆಯನ್ನು ಮಾಡಿ ದುರ್ಗಾ ದೀಪ ನಮಸ್ಕಾರವನ್ನು ತಾವಿಲ್ಲಿಗೆ ಗಮನಕ್ಕೆ ತೆಗೆದುಕೊಳ್ಬೇಕು. ಆ ಒಂದು ಹಚ್ಚಿರ್ತಕ್ಕಂಥ ದೀಪಕ್ಕೆ 12 ಬಾರಿ ತಾವು ನಮಸ್ಕಾರವನ್ನು ಮಾಡತಕ್ಕಂಥದ್ದು ಬಹಳ ಉತ್ತಮ. ಈ ಒಂದು ಅನುಷ್ಠಾನವನ್ನು ಮಾಡಿ ತಾವು ಆಚೆ ಹೋಗಿ ಬರೋದರಿಂದ ತಾವು ಇರೋದರಲ್ಲಿ ಒಂದಿಷ್ಟು ನೆಮ್ಮದಿಯನ್ನಾದರೂ ಕೂಡ ಸಿದ್ಧಪಡಿಸ್ಕೊಳ್ತೀರಿ. ಬರ್ತಕ್ಕಂಥ ಸಂಕಷ್ಟಗಳಿಂದ ಕಿಂಚಿತ್ತು ದೂರ ಆಗ್ತಕ್ಕಂಥವ್ರು ಇರ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ರಾಶಿಗಳಲ್ಲಿ ಮುಂದಿನ ರಾಶಿ ತುಲಾ ರಾಶಿ. ತುಲಾ ರಾಶಿ ತುಲಾ ಲಗ್ನ. ತುಲಾ ರಾಶಿ ತುಲಾ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಮಾತನಾಡ್ತಕ್ಕಂಥ ಮನಸ್ಸರಿ ಯಾವ ಉತ್ತರವನ್ನು ಕೊಡುತ್ತೆ ಎಂಬತಕ್ಕಂಥದ್ದನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ. ತುಲಾ ಲಗ್ನ. ತುಲಾ ರಾಶಿ ತುಲಾ ಲಗ್ನದಲ್ಲಿರ್ತಕ್ಕಂಥವ್ರ ಭವಿಷ್ಯತ್ತನ್ನು ತಿಳಿಸೋದಾದರೆ, ಮಾತನಾಡ್ತಕ್ಕಂಥ ಮನಸ್ಸರಿ ನೀಡ್ತಾ ಇರ್ತಕ್ಕಂಥದ್ದು ಮಾರ್ಗದರ್ಶನವನ್ನು ನಾನು ಗಮನಿಸಿ ತಿಳಿಸೋದಾದರೆ, ಎಲ್ಲೋ ಒಂದು ಕಡೆ ತುಲಾ ರಾಶಿನಲ್ಲಿರ್ತಕ್ಕಂಥವ್ರಿಗೆ ಸ್ವಲ್ಪ ಆರೋಗ್ಯದ ಸಮಸ್ಯೆ ಬಾಧಿಸ್ತಕ್ಕಂಥದ್ದಿರುತ್ತೆ. ಸ್ವಲ್ಪ ಜೋಪಾನ, ತಲೆ ಸುತ್ತು ಬರ್ತಕ್ಕಂಥದ್ದಿರುತ್ತೆ, ಆಯಾಸಕ್ಕೊಳಗಾಗ್ತಕ್ಕಂಥದ್ದಿರುತ್ತೆ. ಅದರಲ್ಲೂ ನೋಡಿ, ಕಂತಕ್ಕೆ ತಕ್ಕ ಬಂಕೆ ಅಂದಂಗೆ ಈ ಪರಿಸರನೂ ಕೂಡ ಹಾಗೇ ಇದೆ, ಹವಾಮಾನನೂ ಕೂಡ ಹಾಗೇ ಇದೆ. ಎಲ್ಲ ಕಡೆ ಬಿಸಿಲಿನ ಧಗೆ ಜಾಸ್ತಿ ಆಗಿದೆ. ಆ ಬಿಸಿಲಿನ ತಾಪಮಾನ ತಡ್ಕೊಳ್ಳಿಕ್ಕಾಗದಿರ ಎಲ್ಲೋ ಒಂದು ಕಡೆ ನಿಶಕ್ತರಾಗ್ತಕ್ಕಂಥವ್ರು ಇರ್ತೀರಿ. ಇಂತಹ ಸಮಯದಲ್ಲಿ ನಾವೇನು ಮಾಡಬೇಕಪ್ಪ ಅಂತಂದರೆ, ನಾವು ಒಂದಿಷ್ಟು ಆಯುರ್ವೇದದ ಔಷಧಿಗಳನ್ನು ನಾವು ವಾಸ್ತುಗೃಹದಲ್ಲೇ ತಯಾರು ಮಾಡಿಕೊಂಡು ಅದನ್ನು ಸೇವನೆ ಮಾಡ್ತಕ್ಕಂಥದ್ದು ಬಹಳ ಉತ್ತಮ. ತುಲಾರಾಶಿನಲ್ಲಿರ್ತಕ್ಕಂಥವ್ರು ಆರೋಗ್ಯದ ಸಮಸ್ಯೆ ಒಂದು ಕಡೆ ಆದರೆ, ಇವತ್ತಿನ ದಿವಸ ತಾವು ಹಾಕ್ತಕ್ಕಂಥ ಹೆಜ್ಜೆಯಲ್ಲಿ ಒಂದಿಷ್ಟು ಒಳಿತನ ಸಿದ್ಧಪಡಿಸ್ಕೊಳ್ತಕ್ಕಂಥದ್ದಾಗಿರ್ಬೋದು, ಇಲ್ಲ ಅಂತಂದರೆ ಹಣಕಾಸಿನ ವಿಚಾರದಲ್ಲಿ ಒಂದಿಷ್ಟು ತಾವು ಗಳಿಸ್ತಕ್ಕಂಥದ್ದೇ ಆಗಿರ್ಬೋದು. ಅಂದರೆ ಹಣಕಾಸಿನ ವಿಚಾರದಲ್ಲಿ ಯಾವುದೇ ರೀತಿಯ ಸಮಸ್ಯೆಗಳನ್ನು ಕಾಣ್ತಕ್ಕಂಥದ್ದಾಗಲಿ ಯಾವುದನ್ನು ಕೂಡ ಇರೋದಿಲ್ಲ, ಒಂದಿಷ್ಟು ನೆಮ್ಮದಿಯುತವಾಗಿರ್ತಕ್ಕಂಥದ್ದೇ. ಮತ್ತು ಭೂಮಿಯ ವಿಚಾರವಾಗ್ಲೂ ಕೂಡ ಈಗ ಎಲ್ಲೋ ಒಂದು ಕಡೆ ಒಂದು ಜಾಗದಲ್ಲಿ ಬೋರ್ ಹಾಕ್ಸ್ತಕ್ಕಂಥದ್ದು, ಇಲ್ಲ ಅಂತಂದರೆ ಯಾವುದಾದ್ರೂ ಒಂದು ಕಾಗದ ಪತ್ರಕ್ಕೆ ಸಹಿ ಆಗ್ತಕ್ಕಂಥದ್ದು, ಇಲ್ಲ ಒಂದು ಅಗ್ರಿಮೆಂಟ್ ಮಾಡ್ತಕ್ಕಂಥದ್ದು, ಯಾವುದಕ್ಕೊಂದ್ರೂ ಕೂಡ ಯಾವುದೇ ರೀತಿ ಸಮಸ್ಯೆ ಇಲ್ಲ. ಆದರೆ
ಆರೋಗ್ಯದ ಸಮಸ್ಯೆಯಲ್ಲಿ ಸ್ವಲ್ಪ ನರಳ್ತಕ್ಕಂಥವ್ರು ಇರ್ತೀರಿ, ನಿಶಕ್ತಿಯನ್ನು ತಾವು ಗಮನಕ್ಕೆ ತೆಗೆದುಕೊಳ್ತಕ್ಕಂಥ ಇರುತ್ತೆ, ಸ್ವಲ್ಪ ಜೋಪಾನ. ಇಂತಹ ಸಮಸ್ಯೆಗಳಿಂದ ಏನಾಗುತ್ತೆ, ಆರೋಗ್ಯ ಸುಧಾರಣೆ ಆಗಲಿಲ್ಲ ಅಂತಂದರೆ ನಮ್ಮ ಮನಸ್ಸಿನ ನೆಮ್ಮದಿ ಹಾಳಾಗೋಗುತ್ತೆ. ಯಾವ ಕೆಲಸ ಕಾರ್ಯಸಿದ್ಧಿ ಪಡಿಸ್ಕೊಳ್ಬೇಕು ಅಂತೀವೋ ಆ ಕೆಲಸನ ಕಾರ್ಯಸಿದ್ಧಿ ಪಡಿಸ್ಕೊಳ್ಳಿಕ್ಕಾಗೋದಿಲ್ಲ. ಹಾಗಾಗಿ ಒಂದು ಆರೋಗ್ಯದ ಒಂದು ಆಯುರ್ವೇದದ ಔಷಧಿಯನ್ನು ನಾನು ನಿಮ್ಮೆಲ್ಲರಿಗೂ ಕೂಡ ತಿಳಿಸ್ತಾ ಇದ್ದೀನಿ. ಏನಪ್ಪ ಅಂತಂದರೆ ಎಲ್ಲ ನಿಮ್ಮ ವಾಸ್ತುಗೃಹದಲ್ಲಿರ್ತಕ್ಕಂಥದ್ದೇ ನೋಡಿ. ಒಂದು ಚೂರು ಚಕ್ಕೆ, ಒಂದು ಲವಂಗ, ಕಾಳುಮೆಣಸು, ತುಳಸಿ, ಒಂದೇ ಒಂದು ಚಿಟಿಕೆ ಅರಿಶಿನ. ಏನೇನು ಹೇಳಿ, ಚಕ್ಕೆ, ಕಾಳುಮೆಣಸು, ಲವಂಗ, ತುಳಸಿ, ಒಂದು ಚೂರು ಅರಿಶಿನ. ಇದಿಷ್ಟನ್ನು ಕೂಡ ನೀರಿಗಾಕಿ ಚೆನ್ನಾಗಿ ಕುದಿಸಿ ಅದಕ್ಕೆ ಸಕ್ಕರೆ ಹಾಕೋಬೇಡಿ. ಬೆಲ್ಲ ಇದ್ದರೆ ಒಂದೇ ಒಂದು ತುಣುಕು ಬೆಲ್ಲ ಅಥವಾ ಜೇನುತುಪ್ಪ, ಚೂರೇ ಚೂರು, ಜಾಸ್ತಿ ಬೇಡ. ಯಾಕೆಂತಂದರೆ ಎರಡೂ ಹೀಟೆ, ಹಾಗಾಗಿ ಚೂರು ಅದಕ್ಕೆ ಬಳಸಿ. ಯಾಕೆಂದರೆ ಕಹಿ ಆಗಿರುತ್ತಲ್ವ, ಅದನ್ನು ಸ್ವಲ್ಪ ತೆಗೆದುಕೊಳ್ಳೋದು ಕಷ್ಟ. ಹಾಗಾಗಿ ಚೂರು ಅದಕ್ಕೆ ತಾವು ಮಿಶ್ರಣವನ್ನು ಮಾಡಿ ಸಂಪೂರ್ಣವಾಗಿ ಕಲಸಿ ಅದನ್ನು ತೆಗೆದುಕೊಳ್ಳೋದ್ರಿಂದ ದೇಹದಲ್ಲಿರ್ತಕ್ಕಂಥ ಆಯಾಸ ಕಡಿಮೆ ಆಗುತ್ತೆ, ಮತ್ತು ಆ ಒಂದು ತಲೆ ಸುತ್ತು ಬರ್ತಕ್ಕಂಥದ್ದು ಸ್ವಲ್ಪ ಕಡಿಮೆ ಆಗುತ್ತೆ. ಅರಿಶಿನ ದೇಹದ ಒಳಗಡೆ ಹೋಗೋದ್ರಿಂದ ರೋಗ ನಿರೋಧಕ ಶಕ್ತಿ ಜಾಸ್ತಿ ಆಗುತ್ತೆ. ಸೂರ್ಯನ ತಾಪಮಾನ ನಮ್ಮ ಮೇಲೆ ಬೀಳೋದ್ರಿಂದನೂ ಕೂಡ ಅಷ್ಟಾಗಿ ಏನು ಸಮಸ್ಯೆಗಳು ಎದುರಾಗೋದಿಲ್ಲ, ಸ್ವಲ್ಪ ಶಕ್ತಿ ಜಾಸ್ತಿನೇ ಇರುತ್ತೆ. ಹಾಗಾಗಿ ಇಂಥದ್ದೊಂದು ಆಯುರ್ವೇದದ ಔಷಧಿಯನ್ನು ಬಳಸ್ತಕ್ಕಂಥದ್ದು ಬಹಳ ಉತ್ತಮ. ತುಲಾ ರಾಶಿನಲ್ಲಿರ್ತಕ್ಕಂಥವ್ರು ಒಳ್ಳೆಯದಾಗಲಿ, ಶುಭವಾಗಲಿ. ರಾಶಿಗಳಲ್ಲಿ ಮುಂದಿನ ರಾಶಿ ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿ, ವೃಶ್ಚಿಕ ಲಗ್ನ. ವೃಶ್ಚಿಕ ರಾಶಿ, ವೃಶ್ಚಿಕ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಮಾತನಾಡ್ತಕ್ಕಂಥ ಮನಸ್ಸಿಗೆ ಯಾವ ಉತ್ತರವನ್ನು ಕೊಡುತ್ತೆ ಎಂಬತಕ್ಕಂಥದ್ದನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಧನುರ್ರಾಶಿ, ಧನುರ್ಲಗ್ನ. ಧನುರ್ರಾಶಿ, ಧನುರ್ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಮಾತನಾಡ್ತಕ್ಕಂಥ ಮನಸ್ಸರಿ ನೀಡ್ತಾ ಇರ್ತಕ್ಕಂಥ ಒಂದು ಮಾರ್ಗದರ್ಶನ, ಅದರ ಚಲನವಲನ ಇದೆಲ್ಲವನ್ನು ಕೂಡ ನಾವು ಗಮನಿಸಿ ತಿಳಿಸೋದಾದರೆ ಸ್ವಲ್ಪ ಸೂಕ್ಷ್ಮತೆಯನ್ನು ಅದು ನಮಗೆ ತೋರಿಸ್ತಾ ಇರ್ತಕ್ಕಂಥದ್ದೇ, ಅದೊಂದು ಮಾರ್ಗದರ್ಶನವನ್ನು ಕೊಡ್ತಾ ಇರ್ತಕ್ಕಂಥದ್ದಿದೆ. ಧನುರಾಶಿನಲ್ಲಿರ್ತಕ್ಕಂಥವ್ರು ಸ್ವಲ್ಪ ಜೋಪಾನ, ಹಾಕ್ತಕ್ಕಂಥ ಹೆಜ್ಜೆಯಲ್ಲಿ ಎಡುತ್ತಕ್ಕಂಥವ್ರು ಇರ್ತೀರಿ. ಸಾಕಷ್ಟು ಗೊಂದಲದಿಂದ ಸೃಷ್ಟಿಯಾಗಿರ್ತಕ್ಕಂಥ ವಾತಾವರಣ. ಏನೊಂದು ಕೆಲಸ ಮಾಡಬೇಕಾದ್ರೂ ಕೂಡ ನಿಮಗೆ ನೆಗೆಟಿವಿಟಿ ಎಂಬತಕ್ಕಂಥದ್ದೇ ಪ್ರಾರಂಭದ ಹಂತದಲ್ಲಿ ಕೊರಗ್ತಾ ಇರ್ತಕ್ಕಂಥದ್ದು, ಅಂದರೆ ಪ್ರಾರಂಭದ ಹಂತದಲ್ಲಿ ಬಾಧಿಸ್ತಾ ಇರ್ತಕ್ಕಂಥದ್ದಿದೆ. ಏನೇ ಒಂದು ವಿಚಾರವಾಗಿ ತಾವು ಮುಂದುವರಿಬೇಕಾದ್ರೂ ಕೂಡ ಪಾಸಿಟಿವಿಟಿ ಅನ್ನೋದು ಬರೋದೇ ಇಲ್ಲ. ಎಲ್ಲಿ ನಾನು ಎಡವು ಬಿಡ್ತೀನೋ,
ಏನು ಹೆಚ್ಚು ಕಡಿಮೆ ಆಗೋಗುತ್ತೋ, ಯಾರು ಏನು ಸಮಸ್ಯೆ ಮಾಡಿಬಿಡ್ತಾರೋ, ಇಲ್ಲ ಅಂತಂದರೆ ಎಲ್ಲಿ ನಾನು ಅವಮಾನಕ್ಕೀಡಾಗ್ಬಿಡ್ತೀನೋ, ಇಲ್ಲ ಅಂತಂದರೆ ನಾನು ಗೊತ್ತಿದ್ದೂ ನಾನು ಎಲ್ಲಿ ಎಡು ಬಿಡ್ತೀನೋ ಎಂಬತಕ್ಕಂಥ ಒಂದಿಷ್ಟು ನೆಗೆಟಿವಿಟಿ ಎಂಬತಕ್ಕಂಥದ್ದೇ ನಿಮ್ಮನ್ನು ಬಾಧಿಸ್ತಾ ಇರ್ತಕ್ಕಂಥದ್ದಿದೆ. ಹಾಗಾಗಿ ಇಂತಹ ಸಮಯಗಳಲ್ಲಿ ಸ್ವಲ್ಪ ಭಯನೂ ಕೂಡ ಜಾಸ್ತಿ ಆಗ್ತಕ್ಕಂಥದ್ದಿರುತ್ತೆ ಧನುರಾಶಿನಲ್ಲಿರ್ತಕ್ಕಂಥವ್ರು. ಹಾಗಾಗಿ ನಿಮ್ಮ ಮನಸ್ಸಿನಲ್ಲಿರ್ತಕ್ಕಂಥ ಈ ಒಂದು ದ್ವಂದ್ವ ಆಲೋಚನೆ ಮತ್ತು ಈ ಒಂದು ಮನಸ್ಥಿತಿ ಮತ್ತು ನಿಮ್ಮ ಮನಸ್ಸಿನಲ್ಲಿ ಉಂಟಾಗಿರ್ತಕ್ಕಂಥ ಆ ಒಂದು ಭಯ ಇದೆಲ್ಲವೂ ಕೂಡ ದೂರ ಆಗಬೇಕು ಅಂತಂದರೆ ತಾಯಿ ದುರ್ಗಾದೇವಿಯನ್ನು ಪ್ರಾರ್ಥನೆಯನ್ನು ಮಾಡ್ತಕ್ಕಂಥದ್ದು ಬಹಳ ಉತ್ತಮ ಧನುರಾಶಿನಲ್ಲಿರ್ತಕ್ಕಂಥವ್ರು. ಆದಷ್ಟು ಇವತ್ತಿನ ದಿವಸ ಧನುರಾಶಿನಲ್ಲಿರ್ತಕ್ಕಂಥವ್ರು ನಿಮ್ಮ ಪರಿಸ್ಥಿತಿ ಹೇಗಿರುತ್ತೆ ಅಂತಂದರೆ, ವಾಹನವನ್ನು ಚಲಾಯಿಸ್ತಾ ಇರಬೇಕಾದ್ರೂ ಕೂಡ ಸಣ್ಣ ಪುಟ್ಟ ವಿಚಾರಕ್ಕೂ ಕೂಡ ಭಯಭೀತರಾಗ್ತಾ ಇರ್ತೀರಿ. ಯಾರಾದರೂ ಪಕ್ಕದಲ್ಲಿರೋರು ಹಾರ ನೋಡಿದ್ರೂ ಕೂಡ ಗಾಬರಿ ಆಗೋಗ್ತಾ ಇರ್ತೀರಿ. ಯಾಕೆಂದರೆ ನಿಮ್ಮ ಮನಸ್ಸಿನ ಆಲೋಚನೆ, ನಿಮ್ಮ ಮನಸ್ಸಿನ ಅಸ್ತಿತ್ವ ಏನೋ ಆಲೋಚನೆ ಮಾಡ್ತಾ ಇರುತ್ತೆ. ನೀವು ಆ ಕ್ಷಣ ಏನು ಕೆಲಸ ಮಾಡ್ತಾ ಇದ್ದೀರೋ ಆ ಕೆಲಸದ ಬಗ್ಗೆ ನಿಮಗೆ ಗಮನ ಇರೋದಿಲ್ಲ. ಮಾಡೋದು ಒಂದು ಕೆಲಸ, ಆದರೆ ಆಲೋಚನೆಯನ್ನು ಮಾಡ್ತಾ ಇರತಕ್ಕಂಥದ್ದು ಬೇರೆ ಇರುತ್ತೆ. ಹಾಗಾಗಿ ಧನುರಾಶಿನಲ್ಲಿರ್ತಕ್ಕಂಥವ್ರು ಆದಷ್ಟು ಇವತ್ತಿನ ದಿವಸ ಕೆಂಪು ವರ್ಣದಲ್ಲಿರ್ತಕ್ಕಂಥ ವಸ್ತ್ರವನ್ನು ಧರಿಸ್ತಕ್ಕಂಥದ್ದು ಸ್ವಲ್ಪ ಅವಾಯ್ಡ್ ಮಾಡಿ. ಅಂತಂದರೆ ಅದನ್ನು ಬಳಸ್ತಕ್ಕಂಥದ್ದು ಬೇಡ. ಕೆಂಪು ವರ್ಣದಲ್ಲಿರ್ತಕ್ಕಂಥ ವಸ್ತ್ರ ಅಷ್ಟಾಗಿ ಸೂಕ್ತವಾಗಿರ್ತಕ್ಕಂಥದ್ದಲ್ಲ ಧನುರಾಶಿನಲ್ಲಿರ್ತಕ್ಕಂಥವ್ರು. ಅದಾದಮೇಲೆ ತಾಯಿ ದುರ್ಗಾದೇವಿಯನ್ನು ಪ್ರಾರ್ಥನೆಯನ್ನು ಮಾಡಿ ಒಂದು ಕೂಷ್ಮಾಂಡ ದೀಪವನ್ನು ಹಚ್ಚತಕ್ಕಂಥದ್ದು ಬಹಳ ಉತ್ತಮ. ಇದು ಅವಶ್ಯಕ ಧನುರಾಶಿನಲ್ಲಿರ್ತಕ್ಕಂಥವ್ರು. ಕೂಷ್ಮಾಂಡ ದೀಪ ಅಂತಂದರೆ ಏನಪ್ಪ, ಒಂದು ಸಣ್ಣ ಕುಂಬಳಕಾಯನ್ನು ತೆಗೆದುಕೊಂಡು ಅದನ್ನು ಅರ್ಧ ಭಾಗ ಮಾಡಿ ಅದರಲ್ಲಿರ್ತಕ್ಕಂಥ ಬೀಜ ಎಲ್ಲವನ್ನೂ ಕೂಡ ತೆಗೆದು ಹಾಕಿ ಅದರ ಮಧ್ಯದಲ್ಲಿ ಬತ್ತಿಯನ್ನು ಇಟ್ಟು ಒಂದು ತುಪ್ಪದ ದೀಪವನ್ನು ಇಲ್ಲ ಅಂತಂದರೆ ಎಣ್ಣೆಯಿಂದ ಒಂದು ದೀಪವನ್ನು ಹಚ್ಚತಕ್ಕಂಥದ್ದು ಬಹಳ ಉತ್ತಮ. ಇದನ್ನು ತಾಯಿಯ ಸನ್ನಿಧಾನಕ್ಕೆ ಹೋಗಿ ತಾಯಿಗೆ ಆ ಒಂದು ಕೂಷ್ಮಾಂಡ ದೀಪದಿಂದ ಆರತಿಯನ್ನು ಬೆಳಗಿ ಆ ಒಂದು ಕೂಷ್ಮಾಂಡ ದೀಪವನ್ನು ಅಲ್ಲೇ ತಾಯಿಯ ಸಾನ್ನಿಧ್ಯದಲ್ಲಿಟ್ಟು ಪ್ರಾರ್ಥನೆಯನ್ನು ಮಾಡಿ ಬರ್ತಕ್ಕಂಥದ್ದು ಬಹಳ ಉತ್ತಮ. ಧನುರಾಶಿನಲ್ಲಿರ್ತಕ್ಕಂಥವ್ರು ಈ ಒಂದು ಅನುಷ್ಠಾನ ನಿಜಕ್ಕೂ ಅವಶ್ಯಕ ಮಾಡಿ ಸಾಕಷ್ಟು ಹೆಚ್ಚಿನ ಫಲಾಫಲಗಳನ್ನು ಖಂಡಿತ ಸ್ಥಿತಿಪಡಿಸ್ಕೊಳ್ತೀರಾ. ಒಳ್ಳೆಯದಾಗಲಿ, ಶುಭವಾಗಲಿ. ರಾಶಿಗಳಲ್ಲಿ ಮುಂದಿನ ರಾಶಿ ಮಕರ ರಾಶಿ. ಮಕರ ರಾಶಿ ಮಕರ ಲಗ್ನ. ಮಕರ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಮಾತನಾಡ್ತಕ್ಕಂಥ ಮನಸ್ಸಿಗೆ ಯಾವ ಉತ್ತರವನ್ನು ಕೊಡುತ್ತೆ ಎಂಬತಕ್ಕಂಥದ್ದನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ.
ಮೀನಲಗ್ನ, ಮೀನರಾಶಿ, ಮೀನ ಲಗ್ನದಲ್ಲಿರ್ತಕ್ಕಂಥವ್ರ ಭವಿಷ್ಯತ್ತನ್ನು ತಿಳಿಸೋದಾದರೆ, ಮಾತನಾಡ್ತಕ್ಕಂಥ ಮನಸ್ಸರಿ ನೀಡ್ತಾ ಇರ್ತಕ್ಕಂಥ ಒಂದು ಮಾರ್ಗದರ್ಶನವನ್ನು ನಾವು ಗಮನಿಸಿ ತಿಳಿಸೋದಾದರೆ, ಮೀನರಾಶಿನಲ್ಲಿರ್ತಕ್ಕಂಥವ್ರು ಇವತ್ತಿನ ಸಹ ನಿಮ್ಮ ಭವಿಷ್ಯತ್ತು, ತಾವು ಹಾಕ್ತಕ್ಕಂಥ ಹೆಜ್ಜೆ, ತಾವು ಅಂದುಕೊಂಡಿರ್ತಕ್ಕಂಥ ಎಲ್ಲ ಕೆಲಸಗಳನ್ನು ಕಾರ್ಯಸಿದ್ಧಿಪಡಿಸ್ಕೊಳ್ತಕ್ಕಂಥದ್ದು ಸ್ವಲ್ಪ ಕಷ್ಟಕರನೇ. ದುಡ್ಡು ಕಾಸಿನ ವಿಚಾರದಲ್ಲಿ ಸ್ವಲ್ಪ ಜೋಪಾನ, ಹಣಕಾಸಿನ ವಿಚಾರದಲ್ಲಿ ಲೇವಾದೇವಿ ಮಾಡಬೇಕಂದ್ರೆ ಕೊಟ್ಟು ತೆಗೆದುಕೊಳ್ತಕ್ಕ ವಿಚಾರದಲ್ಲಿ ಒಂದಿಷ್ಟು ಆಧಾರಗಳನ್ನು ಇಟ್ಕೊಳ್ತಕ್ಕಂಥದ್ದು ಬಹಳ ಉತ್ತಮ. ನಾನು ಇನ್ನೊಬ್ಬರು ಕೊಟ್ಟಿದ್ದೇನೆ ಅಂತಂದರೆ ಅದಕ್ಕೆ ರೀತಿಯಲ್ಲಿರ್ತಕ್ಕಂಥ ಒಂದು ತೂಕವಾಗಿರ್ತಕ್ಕಂಥ ಒಂದು ಆಧಾರವನ್ನು ಇಟ್ಕೊಳ್ತಕ್ಕಂಥದ್ದು ಬಹಳ ಉತ್ತಮ. ಇನ್ನೊಬ್ಬರಿಂದ ತಾವು ಹಣವನ್ನು ತೆಗೆದುಕೊಳ್ಬೇಕಾದ್ರೂ ಕೂಡ ಒಂದಿಷ್ಟು ಆಧಾರಗಳನ್ನು ಮೇಂಟೈನ್ ಮಾಡ್ತಕ್ಕಂಥದ್ದು ಬಹಳ ಉತ್ತಮ. ಮತ್ತು ಯಾವುದಾದ್ರೂ ಒಂದು ತೀರ್ಮಾನಕ್ಕೆ ಬರಬೇಕಾದ್ರೆ ಆಗಲಿ, ಇಲ್ಲ ಅಂತಂದರೆ ಯಾವುದಾದ್ರೂ ಒಂದು ನ್ಯಾಯ ಪಂಚಾಯಿತಿ ಮಾಡಬೇಕಾದ್ರೆ ಆಗಲಿ, ಭೂಮಿಯ ಕುರಿತಾಗಿಯೂ ಕೂಡ ವ್ಯವಹಾರಗಳನ್ನು ಮಾಡಬೇಕಾದ್ರೆ ಕಾಗದ ಪತ್ರಗಳ ಒಂದಿಷ್ಟು ಆಧಾರಗಳನ್ನು ತಾವು ತೆಗೆದುಕೊಳ್ತಕ್ಕಂಥದ್ದು ಬಹಳ ಉತ್ತಮ. ಸೂಕ್ತ ರೀತಿಯಲ್ಲಿರ್ತಕ್ಕಂಥ ಆಧಾರಗಳನ್ನು ಮೇಂಟೈನ್ ಮಾಡಬೇಕು ಇವತ್ತಿನ ದಿವಸ ಮೀನರಾಶಿಯಲ್ಲಿರ್ತಕ್ಕಂಥವ್ರು. ಅದನ್ನು ಹೊರತುಪಡಿಸಿ ಬರೀ ಬಾಯಿ ಮಾತಲ್ಲಿ ಏನೋ ಒಂದು ವಿಶ್ವಾಸ ಇರಲಿ ಬಿಡಪ್ಪ, ವಿಶ್ವಾಸದ ಮೇರೆಗೆ ಮಾಡೋಣ ಎಂಬತಕ್ಕಂಥ ಒಂದು ವಿಚಾರವಾಗಿ ತಾವು ಮುಂದುವರೆದಿದ್ದೆ ಆದರೆ ನಿಜಕ್ಕೂ ಹೇಳ್ತೀನಿ, ಕಲಿಯುಗದಲ್ಲಿ ವಿಶ್ವಾಸಕ್ಕೆ ಬೆಲೆನೇ ಇಲ್ಲ. ವಿಶ್ವಾಸ ಅನ್ನೋದನ್ನು ನಾವು ಕಳ್ಕೊಂಡ್ಬಿಟ್ಟಿದ್ದೇವೆ. ಯಾಕೆ ಅಂತಂದರೆ ಹಣಕಾಸಿನ ವಿಚಾರ ಬಂತು ಅಂತಂದರೆ ವಿಶ್ವಾಸ ಇಲ್ಲವೇ ಇಲ್ಲ, ಅಲ್ಲಿ ಜಾಗನೇ ಇಲ್ಲ. ಎಲ್ಲೋ ರೇರು 100ಕ್ಕೆ ಏನೋ ನನಗೆ ಗೊತ್ತಿರೋ ಪ್ರಕಾರ ವಿಶ್ವಾಸಪೂರ್ವಕವಾಗಿ ಕೊಟ್ಟಿರ್ತಕ್ಕಂಥ ಹಣವನ್ನು ವಾಪಸ್ ಕೊಡ್ತಕ್ಕಂಥದ್ದಾಗಲಿ, ಇಸ್ಕೊಂಡಿರ್ತಕ್ಕಂಥ ಹಣವನ್ನು ಸಮಯಕ್ಕೆ ತಕ್ಕನ ವಾಪಸ್ ಕೊಡ್ತಕ್ಕಂಥದ್ದಾಗಲಿ. ಹಣಕಾಸು ಅಂತ ಬಂದರೆ ಅದು ಚಂಚಲ, ಏನೂ ಮಾಡೋಕ್ಕಾಗೋದಿಲ್ಲ, ವಿಶ್ವಾಸವನ್ನು ಕಳ್ಕೊಳ್ಳೇಬೇಕು. ಹಾಗಾಗಿ ಇಂತಹ ಸಮಯದಲ್ಲಿ ಈ ವಿಶ್ವಾಸ ಅನ್ನೋ ಪದವನ್ನು ಪಕ್ಕಕ್ಕಿಟ್ಟು ತಾವು ಆದಷ್ಟು ಆಧಾರಗಳನ್ನು ಮೇಂಟೈನ್ ಮಾಡ್ತಕ್ಕಂಥದ್ದು ಬಹಳ ಉತ್ತಮ. ಯಾಕೆ ಅಂತಂದರೆ ಕೊಡ್ತಕ್ಕಂಥ ವ್ಯಕ್ತಿ ತಾವು ಕೂಡ ಏನೋ ಅಕ್ರಮವಾಗೋ ಸಕ್ರಮವಾಗೋ ಸಂಪಾದನೆ ಮಾಡಿರ್ತಕ್ಕಂಥ ಹಣ ಅಂದರೆ ಬಿಡಪ್ಪ ಅನ್ಬೋದು. ತಾವು ಕಷ್ಟಪಟ್ಟು ಬೆವರು ಸುರಿಸಿ ದುಡಿದಿರ್ತಕ್ಕಂಥ ಹಣ. ಹಾಗಾಗಿ ತಾವು ಕೊಡಬೇಕಾದ್ರೆ ಸ್ವಲ್ಪ ಜೋಪಾನವಾಗಿ ಕೊಡಿ, ಈಸ್ಕೊಳ್ಬೇಕಾದ್ರೆ ತಾವೂ ಕೂಡ ಜೋಪಾನವಾಗಿ ಇಸ್ಕೊಳ್ಬೇಕು. ಯಾಕೆ ಅಂತಂದರೆ ಆ ಕ್ಷಣ ನಿಮ್ಮ ಆ ಒಂದು ಅವಶ್ಯಕತೆ ತೀರಿರ್ತಕ್ಕಂಥದ್ದು ಇರುತ್ತೆ ಅಲ್ವಾ, ಅವಶ್ಯಕತೆ ಸಂಪನ್ನಗೊಳ್ತಕ್ಕಂಥದ್ದು ಇರುತ್ತೆ ಅಲ್ವಾ, ತಾವೂ ಕೂಡ ಅದೇ ರೀತಿ ಈಸ್ಕೊಂಡ ಮೇಲೆ ವಾಪಸ್ ಕೊಡಬೇಕಾಗತ್ತೆ. ತಾವೂ ಕೂಡ ಆಧಾರವನ್ನು ಮೇಂಟೈನ್ ಮಾಡ್ತಕ್ಕಂಥದ್ದು ಬಹಳ ಉತ್ತಮ. ಇಂತಹ ಕೆಲಸಗಳನ್ನು ಮಾಡ್ತಕ್ಕಂಥದ್ದು ಬಹಳ ಉತ್ತಮ. ಇದನ್ನು ಹೊರತುಪಡಿಸಿ ತಿಳಿಸೋದಾದರೆ ಸ್ವಲ್ಪ ಹೊಟ್ಟೆಗೆ ಸಂಬಂಧಪಟ್ಟಿರ್ತಕ್ಕಂಥ ಸಮಸ್ಯೆ ಎದುರಾಗುತ್ತೆ ಮೀನರಾಶಿನಲ್ಲಿರ್ತಕ್ಕಂಥವ್ರಿಗೆ. ಈ ಒಂದು ಅಸಿಡಿಟಿ, ಗ್ಯಾಸ್ಟ್ರಿಕ್ ಸಮಸ್ಯೆಯನ್ನು ನರಳ್ತಕ್ಕಂಥವ್ರು ಇರ್ತೀರಿ, ಸ್ವಲ್ಪ ಜೀರಿಗೆ ನೀರನ್ನು ತೆಗೆದುಕೊಳ್ತಕ್ಕಂಥದ್ದು ಬಹಳ ಉತ್ತಮ. ಜೀರಾ ವಾಟರ್, ಜೀರಿಗೆನ ಒಂದು ಚೂರು ನೀರಲ್ಲಿ ಹಾಕಿ ಚೆನ್ನಾಗಿ ಕುದಿಸಿ, ಆ ಒಂದು ಬಿಸಿ ಬಿಸಿ ಇದ್ದಾಗೆ ಸ್ವಲ್ಪ ಉಗುರಾಗಿರ್ತಕ್ಕಂಥ ನೀರು ಅಂತಂದರೆ ಉಗುರು ಬೆಚ್ಚಗಿರತಕ್ಕಂಥ ನೀರನ್ನು ಸೇವಿಸ್ತಕ್ಕಂಥದ್ದು ಬಹಳ ಉತ್ತಮ. ಇದನ್ನು ಮಾಡೋದ್ರಿಂದ ಸ್ವಲ್ಪ ಈ ಒಂದು ಗ್ಯಾಸ್ಟ್ರಿಕ್ ಸಮಸ್ಯೆ ಎಂಬತಕ್ಕಂಥದ್ದು ಏನಿದೆ ದೂರ ಆಗುತ್ತೆ. ಹೊಟ್ಟೆಗೆ ಸಂಬಂಧಪಟ್ಟಿರ್ತಕ್ಕಂಥ ಸ್ವಲ್ಪ ದೋಷಗಳು ದೂರ ಆಗುತ್ತೆ. ಒಳ್ಳೆಯದಾಗಲಿ, ಶುಭವಾಗಲಿ. 12 ರಾಶಿಗಳಲ್ಲಿರ್ತಕ್ಕಂಥ ಫಲಾಫಲಗಳನ್ನು ತಮ್ಮೆಲ್ಲರಿಗೂ ಕೂಡ ತಿಳಿಸಿದ್ದೀರಿ. ಭಗವಂತನ ಸಂಪೂರ್ಣ ಕೃಪಾಶೀರ್ವಾದ ನಿಮಗಿರಲಿ. ಭಗವಂತನ ಸಂಪೂರ್ಣ ಕೃಪಾಶೀರ್ವಾದದಿಂದ ಅಂದುಕೊಂಡಿರ್ತಕ್ಕಂಥ ಎಲ್ಲ ಕೆಲಸಗಳನ್ನು ಕೂಡ ಕಾರ್ಯಸಿದ್ಧಿ ಪಡಿಸ್ಕೊಳ್ಳಿ ಎಂಬತಕ್ಕಂಥ ಮಾತನ್ನು ಹೇಳ್ತಾ ಒಳ್ಳೆಯದಾಗಲಿ, ಶುಭವಾಗಲಿ. ನಮಸ್ತೆ.